ಹೆಲೋ ಎವ್ರಿವನ್, ಎಲ್ಲರಿಗೂ ನಮ್ಮ SSC ಮತ್ತು RRB ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ದಿವಸ ನಾವು RRB ಗ್ರೂಪ್ ಡಿ ಕ್ವಶನ್ ಪೇಪರ್ ಅರೌಂಡ್ ರೀಸನಿಂಗ್ ಕ್ವಶನ್ ಪೇಪರ್ ಸೆಟ್ಟನ್ನು ಬಿಡಿಸೋಣ. ಇದು 7ನೇ ಸೆಟ್. ಅರೌಂಡ್ 6 ಸೆಟ್ ಅಂತೂ ಕಂಪ್ಲೀಟ್ ಆಗಿದೆ. ಇದು 7ನೇ ಸೆಟ್ ನಾನು ಬಿಡಿಸೋದೀಗ. ಈ ಕ್ವಶನ್ ಪೇಪರ್ ಈಗ ನೆಕ್ಸ್ಟ್ 2ನೇ ತಾರೀಕಿನಿಂದ 8ನೇ ತಾರೀಕು ತನಕ ಎಕ್ಸಾಮ್ ಇರೋದ್ರಿಂದ ಈಗ ಒಂದು 2-3 ಕ್ಲಾಸ್ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆದ ಕಾರಣ ಈ ಕ್ಲಾಸನ್ನು ಕಂಟಿನ್ಯೂಯಸ್ ಆಗಿ ನೋಡಿರಿ, ಭಾಳಷ್ಟು ನಿಮಗೆ ಹೆಲ್ಪ್ ಆಗ್ತೈತಿ ಅಂತ ಹೇಳ್ತಾ ಈಗ ಮೊದಲನೇ ಪ್ರಶ್ನೆಗಳನ್ನು ನೋಡೋಣ. ಈಗ ಮೊದಲನೇ ಪ್ರಶ್ನೆ ಏನೈತಿ, ಇವು ಬೋರ್ಡ್ ಮಾಸ್ ರೂಲ್ ಪ್ರಕಾರ, ನಾನು ಮೊದಲಾದರೂ ಹೇಳಿದ್ದೀನಿ ನಿಮ್ಗೆ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನೇನು ಬರ್ತದೆ. ಬೋರ್ಡ್ ಮಾಸ್ ಅಂದ್ರೆ ಬ್ರ್ಯಾಕೆಟ್, ಆಫ್, ಡಿವಿಷನ್ ಇವತ್ತು ಮೊದಲು ಮಾಡ್ಕೋಬೇಕು. ಯಾವ ಫಸ್ಟ್ ಇರ್ತಾವೆ ಅವ್ನ ಬಿ ಅಂದರೆ ಬ್ರ್ಯಾಕೆಟ್, ಮೊದಲು ಬ್ರ್ಯಾಕೆಟ್ ಬಿಡಿಸ್ಕೋಬೇಕು. ಇದ್ರೊಳಗಂತೂ ಬ್ರ್ಯಾಕೆಟ್ ಇಲ್ಲ. ಇಂಥ ಕ್ವಶನ್ ಹೆಂಗೆ ಮಾಡಬೇಕು, ಇಲ್ಲಿ ಏನು ಹೇಳ್ಯಾನ ಅದನ್ನು ಏನು ಹೇಳ್ಯಾನಲ್ಲ ಅದನ್ನು ಬರ್ಕೋಬೇಕು ನಾವು ಮೊದಲು. 18 ಐತಿ, 18 ಬರ್ಕೊಂಡೆ. ಎ ಅಂದ್ರೆ ಏನು, ಎ ಅಂದರೆ ಭಾಗಾಕಾರ, ಅಂದ್ರೆ ಡಿವೈಡ್ ಬೈ ಬರ್ಕೊಂಡು. ಆನಂತರ 3 ಐತಿ, 3 ಬರ್ಕೊಂಡೆ. ಆನಂತರ ಡಿ ಅಂದ್ರೆ ಏನೈತಿ, ಡಿ ಅಂದರೆ ಮೈನಸ್ ಐತಿ, ಹಂಗಾದ್ರೆ ಮೈನಸ್ ಬರ್ಕೊಂಡೆ. ಆನಂತರ 8 ಐತಿ, 8 ಆಗಂತಲೇ ಏನೈತಿ ಬಿ ಐತಿ, ಬಿ ಅಂದರೆ ಇಂಟು ಆಗಂತಲೇ 2 ಆಯ್ತು. 2 ಆಗಂತಲೇ ಸಿ ಅಂದ್ರೆ ಏನೈತಿ ಪ್ಲಸ್ ಐತಿ, ಪ್ಲಸ್ ಅಂದ್ರೆ 12. ಇದನ್ನು ಭಾಳ ಈಸಿಯಾಗಿ ಮಾಡ್ಬೋದು, ಭಾಳ ಸ್ಪೀಡಾಗಿ. 3 ಒಂದಲೇ 3 6 18, 8 2 16, ಇದು -16 ಆಯ್ತು. 6 ತೆಗೆದ್ರೆ -10 ಉಳಿತು, -10 ಉಳಿತು ಪ್ಲಸ್ 2 12 ಈಕ್ವಲ್ ಟು 2 ಉಳಿತದೆ. ಆನ್ಸರ 2 ಬರ್ತದೆ. ಇಷ್ಟೇ ಇರೋದು ಈ ಕ್ವಶನ್ದಾಗ. ಆದಷ್ಟು ಸ್ಪೀಡಾಗಿ ಮಾಡೋಕ್ಕೆ ಟ್ರೈ ಮಾಡೋಕ್ಕೆ. ಇದಕ್ಕೆ 10 ಸೆಕೆಂಡ್ ಭಾಳ ಆಯ್ತು. ಈ ಕ್ವಶನಿಗೆ 10 ಸೆಕೆಂಡಲ್ಲಿ ನಾವು ಆನ್ಸರ್ ಮಾಡ್ಬೋದು ಇದನ್ನು, ಹೌದಾ. ಈಗ ಇದು ಬ್ಲಡ್ ರಿಲೇಷನ್ ಕ್ವಶನ್. ನಾನು ನಿಮ್ಗೆ ಮೊದಲಿಂದ ಹೇಳ್ಕೊತ ಬಂದೀನಿ. ನಾನು ಗಂಡು ಮಕ್ಕಳನ್ನ ಚೌಕದಾಗ ತೋರಿಸ್ತೀನಿ, ಹೆಣ್ಮಕ್ಳನ್ನ ರೌಂಡ್ ಸರ್ಕಲ್ದಾಗ ತೋರಿಸ್ತೀನಿ. ಆನಂತರ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರು ಬರೋಕೆ ಇದು ವರ್ಟಿಕಲ್ ಲೈನ. ಗಂಡ ಎಂತಿದ್ದಂದ್ರೆ 2 ಹಾರಿಜೆಂಟಲ್ ಲೈನ. ಆನಂತರ ಸಿಬ್ಲಿಂಗ್ಸ್ ಅಂದರೆ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಇದ್ರೆ ಅವರು 1 ಹಾರಿಜೆಂಟಲ್ ಲೈನ್. ಈ ರೀತಿ ತಿಳ್ಕೊಬೇಕು. ಈಗ ಕೋಡೆಡ್ ಬ್ಲಡಿಂಗ್ ಅಂತ ಕರೀತಾರೆ ಅಂತವಕ್ಕೆ. ಇಲ್ಲಿ ಏನು ಹೇಳ್ಯಾನ, $, ಸೈನ್ ಎ ಐತೈತಿ. ಅಂದ್ರೆ ಇಲ್ಲಿ $ಸೈನ್ ಏನು ನೋಡ್ರಿ, ಎ ಈಸ್ ದ ಬ್ರದರ್ ಆಫ್ ಬಿ, ಅಂದ್ರೆ ಡಬ್ಲ್ಯೂ ಏನಾದ ಬ್ರದರ್ ಆದ, ಡಬ್ಲ್ಯೂ ಬ್ರದರ್ ಆಗ್ತೈತಿ. ಅದಕ್ಕೆ ಏಕ್ ಬ್ರದರ್ ಆಗ್ತೈತಿ. ಓಕೆ, ಡಬ್ಲ್ಯೂ ಬ್ರದರ್ ಆದ್ರೆ ಇನ್ನು ಈಕ್ವಲ್ ಟು ಸೈನ್ ಐತಿ. ಈಕ್ವಲ್ ಟು ಅಂದರೆ ಏನು ಕೊಟ್ಟಾನಲ್ಲಿ, ಎ ಇಸ್ ದ ಮದರ್ ಆಫ್ ಬಿ ಅಂತ. ಹಂಗಾದ್ರೆ ಇದು ಮದರ್ ಆಗ್ತೈತಿ, ಇದು ಹೆಣ್ಣು, ಇದು ಹೆಣ್ಮಗಳಾದ್ರು. ಹಂಗಾಗಿ ಎ ಇಸ್ ದ ಮದರ್ ಆಫ್ ಬಿ. ಯಾವ್ದ್ರ ಮದರ್ ಐತದ, ಎದ್ರ ಮದರ್ ಐತಿ ಅಂದ್ರೆ ಸಿ ಇದು ಮದರ್ ಐತಿ. ಸಿ ಇದಂದ್ರೆ ಸಿ ಬರ್ಕೋತೀನಿ ಇಲ್ಲಿ. ಸಿ ಹೆಣ್ಣು ಐತಿಕೊಂಡೈತಿ ಗೊತ್ತಿಲ್ಲ, ಸಿ ಇದು ಮದರ್ ಐತಲ್ಲ, ಸಿ ಬರ್ಕೊಳ್ಳೋಣ ಇಲ್ಲಿ. ಓಕೆ, ಆನಂತರ 8 ಐತಿ. 8 ಅಂದ್ರೆ @ ಏನು ಬರ್ತೈತಿ, ಎ ಇಸ್ ದ ವೈಫ್ ಆಫ್ ಬಿ ಅಂತ. ಹಂಗಾದ್ರೆ ಇದು ಸಿ ವೈಫ್ ಐತಿ, ಅದರದ್ದು ಡಿದು ವೈಫ್ ಐತಿ ಅಂದಂಗೆ. ಅಂದ್ರೆ ಡಿದು ವೈಫ್ ಇದ್ರೆ ನಾನು ಏನು ಮಾಡ್ಕೋತೀನಿ, ಇದು ಹೆಣ್ಣಾತು, ಹೌದಾ. ಆನಂತರ ಇದು 2 ಗೆರೆ ಬರ್ತಾವೆ, ಇದು ಗಂಡಾತು. ಓಕೆ, ಈಗೇನು ಕೇಳೋಣ, ಏನು ಹೇಳೋಣ, ಇದು ಸ್ಟಾರ್ ಐತಿ. ಸ್ಟಾರ್ ಮಾರ್ಕ್ ಅಂದ್ರೆ ಏನೈತಿ, ಎ ಇಸ್ ದ ಫಾದರ್ ಆಫ್ ಬಿ ಅಂತ. ಹಂಗಾದ್ರೆ ಇದು ಫಾದರ್ ಆಗ್ತೈತಿ. ಎದಕ್ಕೆ ಫಾದರ್ ಆಗ್ತೈತಿ, ಆರ್ಗೆ ಫಾದರ್ ಆಗ್ತೈತಿ. ಆರ್ ಇಲ್ಲಿ ಬಂತು. ಹಾಗಾದ್ರೆ ಇಲ್ಲೇನು ಕ್ವಶನ್ದಾಗ ಏನು ಕೇಳೋಣ, ಹೌ ಡಬ್ಲ್ಯೂ ಇಸ್ ರಿಲೇಟೆಡ್ ಟು ಆರ್. ಆರ್ಗೆ ಹೆಂಗೆ ಸಂಬಂಧ ಐತಿ, ಆರ್ಗೆ ಹೆಂಗೆ ಸಂಬಂಧ ಐತಿ, ಅವನ ಅಣ್ಣ ಅಥವಾ ತಮ್ಮ ಅನ್ನಂಗೆ ಅರ್ಥ. ಹಾಗಾಗಿ ನಾವೇನು ತಿಳ್ಕೊಬೇಕು, ಇದನ್ನು ಮದರ್ಸ್ ಬ್ರದರ್ ಅಂತ ಅಂದ್ಕೊಳ್ತೀವಿ. ಇದರ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಂಥ ಕ್ವಶನ್ ಅಂತೂ ಭಾಳ ಈಜಿ ಇರ್ತಾವೆ. ಇದನ್ನ ಕ್ವಶನನ್ನು ನೀವು ಆನ್ಸರ್ ಮಾಡಿರಿ ನನ್ನ ಕಮೆಂಟ್ ಒಳಗೆ. ಭಾಳ ಈಜಿ ಕ್ವಶನ್ ಇದೆ, ಆರಾಮಾಗಿ ಆನ್ಸರ್ ಮಾಡಿರಿ. ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀನಿ ನೋಡ್ತೀನಿ. ಓಕೆ, ಇದೇನು ಹೇಳ್ತಾನೆ, 7 ಬಾಕ್ಸಸ್ ಅದಾವು. ಇನ್ನು ಕನ್ನಡದಾಗ ಓದೋನು. 7 ಬಾಕ್ಸ್ ಅದಾವು. ಅವೇನು ಮಾಡ್ತಾವೆ, ಎಲ್ಲ ಒಂದ್ರ ಮೇಲೊಂದು ಇಡಲಾಗಿದೆ. ಆಯಾ ಮತ್ತು ಕೆ. ಈಗೇನು ಇಂಥವು ಕ್ವಶನ್ ಬಂದಂದ್ರೆ ನಾವು ಭಾಳ ಈಜಿಯಾಗಿ ಮಾಡ್ಬೋದು. ನೀವು ನಂಬರ್ ಹಾಕಿ ಬಿಡಿಸ್ಬೋದು, ನಂಬರ್ ಹಾಕ್ಲಿಲ್ಲೂ ಬಿಡಿಸ್ಬೋದು. ಭಾಳ ಈಜಿಯಾಗಿ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ನಾನು ನಂಬರ್ ಹಾಕ್ತೀನಿ. 2 3 4 5 6 7, ಹೌದಾ. ಈಗ ಇದಕ್ಕೆ ಗೆರೆ ಹೇಳ್ಕೊಡ್ರಿ.
ಹೌದು. ಈಗ ಇಲ್ಲಿ ಏನು ಹೇಳತ್ತಾನೆ ನೋಡ್ಕೊಳ್ರಿ. ಮೊದಲು I ಮತ್ತು K ನಡುವೆ ಕೇವಲ 4 ಪೆಟ್ಟಿಗೆಗಳನ್ನು ಇಡಲಾಗಿದೆ. ಐನ ಮೇಲೆ ಎಸ್ ಅನ್ನು ಮಾತ್ರ ಇಡಲಾಗಿದೆ. ಇಲ್ಲೇ ತಿಳ್ಕೊಬೇಕು ನೀವು. ಐನ ಮೇಲೆ ಎಸ್ ಅನ್ನು ಮಾತ್ರ ಇಡಲಾಗಿದೆ ಅಂದ್ರೆ ಐ ನೀಲಿ ಕುಣಿಸಿ ಅಂದ್ರೆ ಎಸ್ ಅಷ್ಟೇ ಇಲ್ಲಿ ಬರ್ತಾನೆ. ಎಸ್ ಅನ್ನ ಮ್ಯಾಲೆ ಬರ್ತಾನೆ, ಅತ್ಯಂತ ಮೇಲೆ. ಇದನ್ನ ಹಿಂಗೆ ಕೊಡಂಗಿಲ್ಲ. ಇಲ್ಲಿ ಇದನ್ನು ಟ್ರಾನ್ಸ್ಲೇಷನ್ ಮಾಡಿದಾಗ ಇದು ಚೇಂಜ್ ಆಗಿದೆ. ಎಕ್ಸಾಮ್ದಲ್ಲಿ ಹಿಂಗೆ ಕೊಡಂಗಿಲ್ಲ. ಎಸ್ ಅತ್ಯಂತ ಮೇಲೆ ಅಂತಂದು ಕೊಡಂಗಿಲ್ಲ. ನಾವೇ ತಿಳ್ಕೊಬೇಕು ಅದನ್ನು. ಹೌದಾ? ಇಲ್ಲಿ ಟ್ರಾನ್ಸ್ಲೇಷನ್ದಾಗ ಚೇಂಜ್ ಆಗಿದೆ ಅಷ್ಟೇ. ಓಕೆ. ಐನ ಮೇಲೆ ಎಸ್ ಮಾತ್ರ ಇಡಲಾಗಿದೆ ಅಂತ ಅಷ್ಟೇ ಕೊಡ್ತಾನೆ. ಎಮ್ ಮತ್ತು ಜಿ ನಡುವೆ ಕೇವಲ 2 ಪೆಟ್ಟಿಗೆಗಳನ್ನು ಇಡಲಾಗಿದೆ. ಎಮ್ ಮತ್ತು ಜಿ ನಡುವೆ 2 ಪೆಟ್ಟಿಗೆ ಇಡಲಾಗಿದೆ ಅಂತ. ಎಲ್ನ ತಕ್ಷಣವೇ ಮೇಲೆ ಇಲ್ಲಿ ಐ ಮತ್ತು ಕೆ ನಡುವೆ ಕೇವಲ 4 ಪೆಟ್ಟಿಗೆ. ಐ ಇಟ್ವಿ, 4 ಪೆಟ್ಟಿಗೆ ಜಾಗ ಬಿಡ್ರಿ. 2 3 4. ಐ ಮತ್ತು ಕೆ ನಡುವೆ 4 ಪೆಟ್ಟಿಗೆಗಳು ಇಡಾಯ್ತು. ಓಕೆ. ಇಲ್ಲಿ ಕೆ ಬಂತು. ಇಲ್ಲೇನು ಹೇಳ್ತಾನ? ಎಂ ಮತ್ತು ಜಿ ನಡುವೆ 2 ಪೆಟ್ಟಿಗೆಗಳನ್ನು ಇಡಲಾಗಿದೆ. ಎಲ್ನ ತಕ್ಷಣವೇ ಮೇಲೆ ಹೆಚ್ಚನ್ನು ಇಡಲಾಗಿದೆ. ಎಲ್ನ ತಕ್ಷಣವೇ ಮೇಲೆ ಹೆಚ್ಚ ಅಂತ ಅಂದರೆ ಇಲ್ಲಿ ಹೆಚ್ಚು ಬಂತ. ಇವೆರಡು ಒಂದಕ್ಕೊಂದು ಸೈಡ್ ಅದಾವ. ಹೆಚ್ಚಿನ ತಕ್ಷಣವೇ ಮೇಲೆ ಜಿ ಅನ್ನು ಇಡಲಾಗಿಲ್ಲ. ಹೆಚ್ಚಿನ ತಕ್ಷಣ ಮೇಲೆ, ಹೆಚ್ಚಿನ ಮೇಲೆ ಜಿ ಬರಂಗಿಲ್ಲ ಅಂತ. ಇಲ್ಲಿ ಮ್ಯಾಲ ಜಿ ಬರೋದಿಲ್ಲ ಅಂತ. ಹೆಚ್ಚಿನ ಮೇಲೆ ಜಿ ಬರಂಗಿಲ್ಲ ಅಂತ. ಜಿ ಬರಂಗಿಲ್ಲ ಅಂದ್ರೆ ಈಗ ನೋಡ್ರಿ. ಹಂಗಾದ್ರೆ ನಾನು ಏನು ಮಾಡ್ತೀನಿ, ಇಲ್ಲಿ ಎಮ್ಮನ್ನು ತೊಗೋಬೇಕಾಗ್ತದೆ. 2 ಬಿಟ್ಟು ಜಿ ಇಲ್ಲಿ ತೊಗೋತೀವಿ. ಹೆಚ್ಚಿನ ತಕ್ಷಣ ಮೇಲೆ ಜಿ ಬರಂಗಿಲ್ಲ ಅಂದರೆ ಹೆಚ್ಚಿನ ಎಲ್ಲಿ ಬರ್ಕೋಬೇಕು ನಾನು? ಇಲ್ಲಿ ಬರ್ಕೊಂಡು ಇಲ್ಲಿ ಬರ್ಕೊಂಡು. ಹಾಗಾದರೆ ಇಲ್ಲೇನು ಕೇಳತ್ತಾನೋ? ಹಾಗಾದರೆ ಮೇಲಿನ 4ನೇ ಸ್ಥಾನದಲ್ಲಿರುವ ಯಾವ ಪೆಟ್ಟಿಗೆಯನ್ನು ಕಂಡು ಇಡಲಾಗಿದೆ ಅಂತ. ಮೇಲಿಂದ 4ನೇ ಸ್ಥಾನದಾಗ. ಇದು 1ನೇ ಸ್ಥಾನ, ಇದು 2ನೇ ಸ್ಥಾನ, ಇದು 3ನೇ ಸ್ಥಾನ, ಇದು 4ನೇ ಸ್ಥಾನ ಅಂದರೆ ಹೆಚ್ಚು ಇಡಾಕೈತಿ. ಆನ್ಸರ ಹೆಚ್ಚು ಬರ್ತದೆ. ಈ ರೀತಿ ಬಿಡಿಸ್ಬೇಕಿತ್ತು ಕ್ವಶನ್ನ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಏನು ಹೇಳಕತ್ತಾನ? LMNOPQRSಗಳನ್ನು ವೃತ್ತಾಕಾರದ ಮೇಜಿನ ಸುತ್ತಲೂ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಒಂದು ಸರ್ಕಲ್ ಐತಿ ಅಂದ್ರೆ ವೃತ್ತಾಕಾರದ ಮೇಜ್ ಐತಿ. ನಾನೇನು ಮಾಡ್ತೀನಿ, ಇದನ್ನು ಕಟ್ ಮಾಡ್ತೀನಿ. ಇದನ್ನು ಕಟ್ ಮಾಡಿನಿ ಅಂದ್ರೆ ದಾರ ತೊಗೊಳ್ರಿ, ರೌಂಡ್ ಮಾಡ್ಕೊಳ್ರಿ. ಅದನ್ನು ಕಟ್ ಮಾಡಿದಾಗ ಏನಾಗ್ತೈತಿ? ಉದ್ದ ಮಾಡ್ರಿ. ಅದನ್ನು ಉದ್ದ ಮಾಡಿದಾಗ ಒಂದು ಲೈನ್ ಆಗಿ ಬರ್ತೈತಿ. ಇದು ಲೈನ್ ಮೆಥಡ್ ಅಂತ ಕರಿತೀವಿ. ಅಂದ್ರೆ ಸರ್ಕಲನ್ನು ಕಟ್ ಮಾಡಿ ಉದ್ದ ಮಾಡಿದಾಗ ಲೈನ್ ಮೆಥಡ್ ಆಗಿ ಬರ್ತೈತಿ. ಅದ್ರೊಳಗೆ ಎಷ್ಟು ಮಂದಿ ಇದಾರು? 3 + 3 4 6 6 + 1 7 ಮಂದಿ ಇದಾರೆ. ಅಂದ್ರೆ 1 2 3 4 5 6 7. ಇನ್ನೊಂದು ನೆನಪಿಟ್ಕೊಳ್ರಿ, ಇದನ್ನು ಕಟ್ ಮಾಡಿ ದೂರ ಮಾಡೀನಿ, ಬಟ್ ಇವೆರಡು ಒಂದಕ್ಕೊಂದು ಕೂಡ್ತಾವ ಅನ್ನಂಗೆ ಅರ್ಥ. ನಾನು ಈ ಕಡೆ ಸೆಂಟರ್ ಅಂತ ತಿಳ್ಕೊತೇನೆ. ಅಂದರೆ ಇಲ್ಲಿ ಸೆಂಟರ, ಇವೆರಡು ಈಗ ಹಿಂಗೆ ಕೂಡ್ತಾವ ಅಂತ ತಿಳ್ಕೊಳ್ರಿ. ನಡು ಈ ಕಡೆ ಸೆಂಟರ್ ಇತ್ತಂದ್ರೆ, ಹೌದಾ? ಈ ಕಡೆ ಸೆಂಟರ್ ಇತ್ತಂದ್ರೆ ಎಲ್ಲರೂ ಸೆಂಟರ್ ಕಡೆ ನೋಡಾಕತ್ತಾರೆ. ಅಂದರೆ ಈ ಕಡೆ ನೋಡಾಕತ್ತಾರೆ. ಇದು ಲೆಫ್ಟ್ ಆಗ್ತೈತಿ, ಇದು ರೈಟ್ ಆಗ್ತದೆ. ಇಷ್ಟು ನೆನ್ಪಿಟ್ಕೋಬೇಕು. ಹೌದಾ? ಓ ಎಡಕ್ಕೆ 3ನೇ ಸ್ಥಾನದಲ್ಲಿ ಆರನ್ನು ಕುಳಿತಿದ್ದಾನೆ. ಓನ ಎಡಕ್ಕೆ 3ನೇ ಸ್ಥಾನದಲ್ಲಿ ಆರು ಕುಳಿತಿದ್ದಾನೆ ಅಂತ. ಓನ ಎಡಕ್ಕೆ, ಓನ ಎಡ ಯಾವುದೈತಿ? ಈ ಕಡೆ ಆಗ್ತೈತಿ. 1 2 3ನೇ ಸ್ಥಾನಕ್ಕೆ 6 ಕುಂತಾನೆ. ಎಸ್ನ ಎಡದಿಂದ ಎಣಿಸಿದಾಗ ಓ ಮತ್ತು ಎಸ್ ನಡುವೆ ಕೇವಲ ಒಬ್ಬ ವ್ಯಕ್ತಿ ಇದ್ದಾನೆ. ಎಸ್ನ ಎಡದಿಂದ ಎಣಿಸಿದಾಗ ಓ ಮತ್ತು ಎಸ್ನ ನಡುವೆ ಕೇವಲ ಒಬ್ಬದಾನೆ. ಎಸ್ನ ಎಡ ಯಾವುದಾಗ್ತೈತಿ? ಈ ಕಡೆ ಆಗ್ತೈತಿಲ್ಲ. ಎಸ್ನ ಎಡದಿಂದ ಎಣಿಸಿದಾಗ ಹಂಗಾದ್ರೆ ಓನ್ ಬಲಗಡೆ ಎಸ್ ಕುಂತಾನ ಅನ್ನಂಗೆ ಅರ್ಥ. ಅಂದರೆ ಎಸ್ ಇಲ್ಲಿ ಕೂತಂದ್ರೆ ಎಸ್ನ ಈ ಕಡೆ ಬರ್ತಾನಿಲ್ಲ, ಓ ಈ ಕಡೆ ಬರ್ತಾನೆ. ಹಾಗಾಗಿ ನಾನು ಏನು ಮಾಡಬೇಕು? ಇಲ್ಲಿ ಎಸ್ನ ಇಟ್ಕೋಬೇಕು. ಎಸ್ನ ಎಡಗಡೆ ಅಂತ ಬಂತಲ್ಲ. ಈಗೇನು ಮಾಡಬೇಕು? ಮುಂದಿನ ನೋಡ್ರಿ. ಒಬ್ಬ ವ್ಯಕ್ತಿ ಕೂತಾನತು. ಎಲ್ನ ಬಲದಿಂದ ಎಣಿಸಿದಾಗ ಕ್ಯೂ ಮತ್ತು ಎಲ್ನ ನಡುವೆ ಕೇವಲ 2 ವ್ಯಕ್ತಿಗಳು ಕುಳಿತಿದ್ದಾರೆ. ಎಲ್ನ ಬಲಗಡೆ ಎಣಿಸಿದಾಗ ಕ್ಯೂ ಮತ್ತು ಎಲ್ನ ನಡುವೆ 2 ವ್ಯಕ್ತಿಗಳು ಕುಂತಾರೆ. ಎನ್ ಯು ಕ್ಯೂನ ತಕ್ಷಣ ನೆರೆಹೊರೆಯವನು ಆಗಿದ್ದರೆ, ಎನ್ನ ಕ್ಯೂನ ತಕ್ಷಣ ನೆರೆಹೊರೆ. ಹಾಗಾದರೆ ಎನ್ ಇಲ್ಲೂ ಕುಂದಿರ್ಬೋದು, ಎನ್ ಇವನ್ ಸೈಡನ್ನು ಕುಂದಿರ್ಬೋದು. ತಕ್ಷಣ ನೆರೆಹೊರೆಯವನು ಆಗಿದ್ದಾನೆ. ಹಾಗಾದರೆ ಇಲ್ಲಿ ನಾನು ತುಂಬ್ಕೋತೀನಿ. ಇಲ್ಲೇನು ಮಾಡ್ತೀನಿ? ನಾನು 6 ಬರ್ಕೋತೀನಿ.
ಇಲ್ಲಿ ಆರ್ ಇಟ್ಕೊಂಡು ಎಲ್ಲಿ ಬೇಕಾದ್ರೆ ಇದನ್ನು ಯಾವ್ದು ದೊಡ್ಡದಿರೋದಿಲ್ಲ ಅದನ್ನು ಕುಣಿಸ್ಕೊಳ್ಳೋದು ನಾವು. ಇದನ್ನು ನಾನು ಟೆಕ್ನಿಕ್ ಹೆಂಗೆ ಯೂಸ್ ಮಾಡ್ಬೇಕಂದ್ರೆ ಯಾವ್ದು ದೊಡ್ಡದು ಹೆಚ್ಚು ಅದ್ರೊಳಗೆ ಜನ ಕುಣ್ತಾರಲ್ಲ ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ಮೊದಲು ಎಲ್ಲಿ ಬೇಕಲ್ಲಿ ಕುಣಿಸ್ಬೋದು ನಾವು ಸರ್ಕಲ್ದಾಗ. ಓಕೆ, ಆರ 2 ಬಿಟ್ವಿ, ಓ ಬಂತು, 1 ಬಿಟ್ವಿ, ಎಸ್ ಬಂತು. ಈಗ ಎಲ್ ಕ್ಯೂ ಎಲ್ ನಡು 2 ಮಂದಿ ಬಿಟ್ಟು ಕ್ಯೂ ಐತಿ. ಹಾಗಾದ್ರೆ ಎಲ್ಲಿನ ಇಲ್ಲಿ ಕುಣಿಸಿ ಅಂದರೆ 2 ಬಿಟ್ಟು ಕ್ಯೂ ಇಲ್ಲಿ ಬರ್ತೈತಿ. ಹೌದಾ? ಅಂದ್ರೆ ಎಲ್ಲಿನ ಇಲ್ಲಿ ಕುಣಿಸಿನಿ ಅಂದ್ರೆ ಇದೊಂದು ಬಿತ್ತು, ಇದೊಂದು ಬಿಟ್ವಿ, ಇಲ್ಲಿ ಕ್ಯೂ ಬಂತು. ಇನ್ನು ಎಣ್ಣನ್ನು ಇಲ್ಲಿ ಕುಣಿಸ್ಬೇಕು. ಎಣ್ಣನ ಸೈಡ್, ಕ್ಯೂನ ಸೈಡ್ ಎಣ್ಣು ಕುಂತಾನೆ. ಹಾಗಾದ್ರೆ ಎಣ್ಣನ್ನು ಇಲ್ಲಿ ಕುಣಿಸಿನ. ಹೌದಾ? ಇನ್ನು ಉಳಿದಿದ್ದು ಯಾವುದು? ಎಮ್ ಒಂದು ಉಳಿತು. ಆ ಎಮ್ಮನ್ನು ಇಲ್ಲಿ ಕುಣಿಸಿದೆ. ಹಾಗಾದರೆ ಎಮ್ನ ಬಲಕ್ಕೆ 3ನೇ ಸ್ಥಾನದಲ್ಲಿ ಯಾರು ಕುಳಿತಾರಂತ? ಎಮ್ನ ಬಲ ಈ ಕಡೆ ಆಗ್ತೈತಿ. ಎಮ್ನ ಬಲ ಈ ಕಡೆ ಆಗ್ತೈತಿ. ಹಾಗಾದ್ರೆ ಎಮ್ನ ಬಲ ಈ ಕಡೆ ಆಗ್ತೈತಿ. ಇವು ಎರಡು ಕೂಡ್ತಾವಂತ ಮೊದಲೇ ಹೇಳೀನಿ. ಈ ಕಡೆಯಿಂದ ಹೊಂಟಿದ್ವಿ ಅಂದ್ರೆ ಇದು 1ನೇ ಸ್ಥಾನ, ಇದು 2ನೇ ಸ್ಥಾನ, ಇದು 3ನೇ ಸ್ಥಾನ. ಅಂದರೆ ಯಾರು ಕುಂತರು? ಆರ್ ಕುಂತ. ಆನ್ಸರ ಆರ್ ಬರ್ತದೆ. ಇಂಥ ಕ್ವಶನ್ನ ಅಲ್ಲೇ ನಾವು ಡೈರೆಕ್ಟಾಗಿ ಮಾಡ್ಬೋದು. ಇಂಥ ಕ್ವಶನ್ ನೋಡ್ರಿ ಹೆಂಗೆ ಮಾಡಬೇಕು. ಎಲ್ದಿಂದ ಜಿಗೆ ಹೋಗ್ಯಾನ, L12 G7 ಬರ್ಕೊಳ್ರಿ ನಂಬರ್. ಆದ್ರೆ ಏನು ಮಾಡೋದು? L12 G7 B2 W23. ನೆಕ್ಸ್ಟ್ ಏನು ಬರುತ್ತೆ? ಇಲ್ಲಿ ನೋಡ್ರಿ ಏನು ಮಾಡ್ಯಾನ, ಇದ್ರ ನಡು ಗ್ಯಾಪ್ ನೋಡ್ರಿ 5 ಗ್ಯಾಪ್ ಐತಿ, ಮೈನಸ್ ಮಾಡ್ಯಾನ. ಇಲ್ಲೂ -5 ಮಾಡ್ಯಾನ, ಇಲ್ಲೂ -5 ಮಾಡ್ತಾನೆ. ಯಾಕಂತಂದ್ರೆ ಎದಿಂದ ಹೋಗಿ ಜಡ್ಗೆ ಹೋದ್ವಿ ಅಂದ್ರೆ ಮತ್ತೆ A + B C D ಹಿಂಗೆ ಬರುತ್ತಲ್ಲ. ಹೌದಾ? ಇಲ್ಲಿ W23 ಐತಿ, 23 24 X 25 Y. 1 2 3, ಇದು 4, ಇದು 5. ಅಂದರೆ 2ಕ್ಕೆ ಬಂತು. ಇಲ್ಲಿ 2 ಅಂದ್ರೆ B. ಹೌದಾ? 2ರಿಂದ ಅಂದರೆ ಬಿದಿಂದ ಈ ಕಡೆ ಮೈನಸ್ ಮಾಡಿದಾಗ ನಾವು ಡಬ್ಲ್ಯೂಗೆ ಬರ್ತೀವಿ ಅನ್ನೋಂಗೆ ಅರ್ಥ. ಆಗ ಅಂದರೆ ಸೀರೀಸ್ ಕಂಟಿನ್ಯೂ ಆಗ್ತಿರುತ್ತೆ. ಎದಿಂದ ಜಡ್ ಮುಗಿತಾ ಮತ್ತೆ ಎದಿಂದ ಸ್ಟಾರ್ಟ್ ಮಾಡ್ಬೇಕು ನಾವು ಯಾವಾಗಲೂ. ಹಾಗಾದ್ರೆ 23ರಾಗ -5 ಮಾಡಿರಿ, ಎಷ್ಟು ಉಳಿತೈತಿ? 18 ಉಳಿತೈತಿ. ಆ 18 ಅಂದ್ರೆ ಏನು? 18 ಉಳಿತೈತಿ ಇಲ್ಲಿ -5 ಮಾಡಿದಾಗ. ಅದು ಆರ್, ಲಾಸ್ಟಕ್ಕೆ ಆರ್ ಬರ್ಬೇಕು ನಾವು. ಲಾಸ್ಟಕ್ಕೆ ಆರ್ ಬರೋದು ಇದೊಂದು 5 ಆಪ್ಷನ್. ಇಷ್ಟೇ ಇರೋದು ಇದು ಕ್ವಶನ್. ಓಕೆ, ಇದ್ರೊಳಗೆ ಏನು ಮಾಡಬೇಕು? ಇದನ್ನ ನಂಬರ್ ಬರ್ಕೋಬೇಕು. ಎಮ್ ಅಂದ್ರೆ 13, ಯು ಅಂದ್ರೆ 21, ವಿ ಅಂದ್ರೆ 22, ಕ್ಯೂ 17, ಪಿ 16, ಜೆಡ್ 26. ಎಷ್ಟು ಇನ್ಕ್ರೀಸ್ ಆಗೈತಿ ನೋಡ್ರಿ. ಇಲ್ಲಿ +4 ಆಗೈತಿ, ಇಲ್ಲಿ -5 ಆಗೈತಿ. ಹೌದಾ? ಇಲ್ಲಿ +4 ಆಗೈತಿ. ಹಂಗಿದೆ ಯಾವುದ್ರಾಗ ಫಾಲೋ ಆಗ್ತೈತಿ ನೋಡ್ರಿ. ಇಲ್ಲಿ 20 ಐತಿ, ಇದು 20 + 4 ಮಾಡ್ಯಾನ. ಓಕೆ, ಬಂದೈತಿ. ಆನಂತರ ಇದ್ರಾಗೂ ಲಾಸ್ಟ್ 20, ಇದು +4 ಆಗೈತಿ. ಎಲ್ ನೋಡ್ರಿ, L12 ಕ್ಯೂ 17. ಇಲ್ಲಿ ಮೈನಸ್ ಆಗ್ಬೇಕು ನಮಗೆ, ಇಲ್ಲಿ ಮೈನಸ್ ಆಗಬೇಕು, -5 ಆಗಬೇಕು. ಬಟ್ ಪ್ಲಸ್ ಆಗೈತಿ, ಇದು ಒಂದೇ ತಪ್ಪಾಗತ್ತೆ. F6, ಎಫ್ದಿಂದ ಕೇಕ್ ಹೋಗ್ಯಾನ, +4 ಆಗೈತಿ. ಸಿದಿಂದ ಜೆಡ್ ಹೋಗ್ಯಾನ, ಇಲ್ಲಿ -3 ಆಗೈತಿ. ಹಾಗಾದ್ರೆ ಇಲ್ಲಿ ತಪ್ಪು, ಯಾಕಂದ್ರೆ -5 ಬರಬೇಕು. ಇಲ್ಲಿ ಸಿದಿಂದ ಜಿಗೆ ಹೋಗ್ಯಾನ, +4 ಆಗೈತಿ. ಎದಿಂದ ವಿಗೆ ಹೋಗ್ಯಾನ ಅಂದ್ರೆ 22 + 4 5 ಆಗೈತಿ, -5 ಆಗೈತಿ. ಆನಂತರ ಎಲ್ದಿಂದ 16, L12 16 +4 ಆಗೈತಿ. ಅಂದ್ರೆ 3ನೇದು ಆನ್ಸರ್ ಕರೆಕ್ಟ್ ಐತಿ ನೋಡ್ರಿ. ಅಂದ್ರೆ ನಮ್ಗೆ ಇದು 3ನೇದು ಫಾಲೋ ಮಾಡೋದೈತಿ ಅನ್ನಂಗೆ ಅರ್ಥ. ಈ ಕ್ವಶನ್ನ ಆನ್ಸರ್ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡೋಣ ಎಲ್ಲರೂ. ಈ ಕ್ವಶನ್ ಆನ್ಸರ್ ನಮಗೆ ಕಮೆಂಟ್ ಮಾಡಿರಿ. ಈಜಿ ಐತಿ ಇದು ಕ್ವಶನ್. ಓಕೆ, ಇಲ್ಲೇನು ಹೇಳೋಣ, ಒಂದು ಈ ನಂಬರ್ ಕೊಟ್ಟಾನೆ. ಈ ಸಂಖ್ಯೆಯನ್ನೇನು ಪ್ರತಿಯೊಂದು ಅಂಕೆಯನ್ನು ಎಡದಿಂದ ಬಲಕ್ಕೆ ಆರೋಹಣ ಕ್ರಮದಲ್ಲಿ ಜೋಡಿಸಲಾಗಿದೆ. ಹೀಗೆ ರೂಪುಗೊಂಡ ಹೊಸ ಸಂಖ್ಯೆಯಲ್ಲಿ ಎಡದಿಂದ 3ನೇ ಮತ್ತು ಓಕೆ, ಏನು ಮಾಡೋಣ? ಇಂಥ ಕ್ವಶನ್ ಕೊಟ್ಟಾಗ ಹೆಂಗೆ ಬರ್ಕೋಬೇಕು ನಾವು ಪಟ. ನಾನೇನು ಮಾಡ್ಕೋತೀನಿ, ಇಲ್ಲಿ 9 ಬರ್ಕೊಂಡು, ಫಸ್ಟ್ಗೆ 9 ಐತೆ, 9 ಬರ್ಕೊಂಡು. ಅವಾಗ ಇಲ್ಲಿ ಜಾಗ ಬಿಟ್ಟಿನಿ, ಇಲ್ಲಿ 5 ಬರ್ಕೊಂಡು. 4 ಐತಿ, 5ರ ಹಿಂದೆ ಬರ್ತೈತಿ 4. ಆನಂತರ 2 ಐತಿ, 2ರ ಹಿಂದೆ ಇನ್ನೂ ಒಂದು ಹಿಂದೆ ಬರ್ತೈತಿ. ಆನಂತರ 3 ಐತಿ, 3 ನಡು ಬರ್ಕೊಂಡು. ಆನಂತರ 6 ಐತಿ,
5 ನಂತರ 6 ಬರ್ತೈತಿ 7 7 6 ನಂತರ 7 ಬರ್ತೈತಿ. ಒಂದು ಮಿಸ್ ಆಗೈತಿ, ಒಂದೊಂದು ಮಿಸ್ ಆಗೈತಿ ಲಾಸ್ಟಕ್ಕೆ. ಓಕೆ, ಈಗ ಇಲ್ಲಿ ಎಡದಿಂದ ಮೂರನೇ ಅಕ್ಷರ ಅಂತ ಹೇಳಿ, ಎಡದಿಂದ ಮೂರನೇ ಅಕ್ಷರ ಅಂದ್ರೆ ಮೂರನೇ ಅಕ್ಷರ ಇದು ಬಂತು. ಆನಂತರ ಬಲದಿಂದ ನಾಲ್ಕನೇ ಅಕ್ಷರ, ಇದು 1 2 3 4, ಇದು 4. ಇದು ಬಲದಿಂದ ನಾಲ್ಕನೇ ಅಕ್ಷರ, ಇದು ಎಡದಿಂದ ಮೂರನೇ ಅಕ್ಷರ. ಇವತ್ತಿನ ಎರಡೂ ಕೂಡಿಸ್ಬೇಕು. 3 + 5 ಕೂಡಿಸಿದಾಗ ಎಷ್ಟಾಗ್ತದೆ? 8. ಅದ ಆನ್ಸರ್ ನಮಗೆ. ಇದನ್ನು ಬಾಯ್ಲೆಕ್ಕನ ಮಾಡ್ಬೋದು, ಭಾಳ ಈಜಿದಾಗಿರ್ತೈತಿ, ಆರಾಮಾಗಿ ಮಾಡ್ಬೋದು. ಓಕೆ, ಈಗ ಇದ್ರ ನಡುವೆ ಗ್ಯಾಪ್ ತಗೊಳ್ರಿ. ಎಸ್ ಅಂದ್ರೆ 19, ಎಲ್ ಅಂದ್ರೆ 12, ಎಲ್ ಅಂದ್ರೆ 12, ಜೆ ಅಂದ್ರೆ 10, ಓ ಅಂದ್ರೆ 15, ಹೆಚ್ ಅಂದ್ರೆ 8, ಹೆಚ್ ಅಂದ್ರೆ 8, 2, ಕೆ 11, ಡಿ 4. ಗ್ಯಾಪ್ ನೋಡ್ರಿ, ಇದ್ರೊಳಗೆ ಎಷ್ಟು ಬರತೈತಿ? ಇಲ್ಲಿ -7 ಬರತೈತಿ, ಇಲ್ಲಿ -7 ಬರತೈತಿ, ಇಲ್ಲಿ -6 ಬರತೈತಿ, ಇಲ್ಲಿ -7 ಬರತೈತಿ. ಹಾಗಾದ್ರೆ ಆನ್ಸರ್ ಯಾವುದಾಗುತ್ತೆ? ಮೂರನೇದಾಗುತ್ತೆ. ಅಂದರೆ ಆಡವ್ ನೋಟ್ ಮಾಡಬೇಕಿದ್ರು, ಗುಂಪಿಗೆ ಸೇರಿದ ಪದವನ್ನು ತೆಗಿಬೇಕು. ಗುಂಪಿಗೆ ಯಾವ್ದು ಸೇರಂಗಿಲ್ಲ ಅದನ್ನು ತೆಗಿಬೇಕಷ್ಟೆ. ಇಲ್ಲಿ ನೋಡ್ರಿ, 1 2 2 4, ಇಲ್ಲಿ 1 ರಿಂದ 2 +1 ಮಾಡಿದ, ಇಲ್ಲಿ +2 ಮಾಡಿದ, ಇಲ್ಲಿ +3 ಮಾಡಬೇಕು. ಹೌದಾ? +3 ಮಾಡಿರಿ, 4 + 3 ಮಾಡ್ರೆ ಇದಕ್ಕೆ 4ಕ್ಕೆ ಅಷ್ಟೇ ಸೇರಿಸ್ರಿ. ಎಷ್ಟು ಬತ್ತು? 7 ಬತ್ತು. ಲಾಸ್ಟಕ್ಕೆ 7 ಇರೋದು ಯಾವ್ದು? ಇದು 5 ನೋಡ್ರಿ ಆನ್ಸರ್. ಬಿಡಿ ಸ್ಥಾನ ಅಷ್ಟೇ ಚೆಕ್ ಮಾಡಿರಿ. 7 ಬಾಕ್ಸಸ್ ಕೆಪ್ಟ್ 1 ಓವರ್ ಅದರ್. 7 ಬಾಕ್ಸ್ ಅದಾವು. ಇದೇ ಹೇಳಿದಲ್ಲ, ಅದ ಸೇಮ್ ಕ್ವಶನ್ ಇದೆ. 1 2 3 4 5 6 7. ಇವನ್ನ ನಾನೇನು ಮಾಡ್ಕೋಬೇಕೀಗ? ಈಗ ನೋಡ್ರಿ, ಓನ್ಲಿ ಸಿ ಈಸ್ ಕೆಪ್ಟ್ ಅಬೋವ್ ಡಿ. ಡಿನ ಮೇಲೆ ಸಿ ಅಷ್ಟೇ ಕುಂಡ್ತಾನು ಅಂತ ಹೇಳ್ತಾನೆ. ಅಂದ್ರೆ ಓನ್ಲಿ ಸಿ ಈಸ್ ಕೆಪ್ಟ್ ಅಬೋವ್ ಡಿ, ಡಿನ ಮೇಲೆ ಸಿ ಅಷ್ಟೇ ಕುಂತಾನು ಅಂದ್ರೆ ಡಿನ ಇಲ್ಲೇ ಕುಣಿಸ್ಬೇಕು ನಾ. ಹಾಗಾದ್ರೆ ಸಿನ ಫಸ್ಟ್ ಬರ್ತಾನ, ಅಂದರೆ 7ನೇ ನಂಬರ್ ಸಿ ಕೂತ. ಓನ್ಲಿ 2 ಬಾಕ್ಸಸ್ ಕೆಪ್ಟ್ ಬಿಟ್ವೀನ್ ಡಿ ಆ್ಯಂಡ್ ಇ. ಡಿ ಮತ್ತು ಇ ನಡುವೆ 2 ಬಾಕ್ಸ್ ಕುಂಡ್ತಾವು. ಅಂದ್ರೆ ಓನ್ಲಿ ಎ ಇಸ್ ಕೆಪ್ಟ್ ಬಿಲೋ ಬಿ. ಬಿನ ಕೆಳಗೆ ಎ ಅಷ್ಟೇ ಕುಂಡ್ತಾನು ಅಂತ ಹೇಳ್ತಾನೆ. ಹೌದಾ? ಆನಂತರ ಇನ್ನೇನು ಹೇಳ್ತಾನು? ಎಫ್ ಈಸ್ ನಾಟ್ ಕೆಪ್ಟ್ ಇಮಿಡಿಯೇಟ್ಲಿ ಅಬೋವ್ ಇ. ಇನ ಮೇಲೆ ಎಫ್ ಕುಂದ್ರಂಗಿಲ್ಲ, ಇಲ್ಲಿ ಎಫ್ ಬರಂಗಿಲ್ಲ. ಹಾಗಾದ್ರೆ ಎಫ್ನ ಎಲ್ಲಿ ಕುಣಿಸ್ಬೇಕನಾ? ಇಲ್ಲಿ ಕುಣಿಸ್ಬೇಕು. ಹೌ ಮೆನಿ ಬಾಕ್ಸಸ್ ಆರ್ ಕೆಪ್ಟ್ ಬಿಟ್ವೀನ್ ಬಿ ಆ್ಯಂಡ್ ಎಫ್. ಬಿ ಮತ್ತು ಎಫ್ ನಡುವೆ ಇನ್ನು ಉಳಿದಿದ್ದು ಯಾವ್ದು? ಜಿ ಐತಿ ಇಲ್ಲಿ ನೋಡ್ರಿ. ಬಿ ಮತ್ತು ಎಫ್ ನಡುವೆ ಎಷ್ಟು ಮಂದಿ ಕುಂತರು ಅಂತ ಕೇಳ್ತಾನೆ. ಬಿ ಇಲ್ಲಿ ಐತಿ, ಎಫ್ ಇಲ್ಲಿ ಐತಿ. ಹಾಗಾದ್ರೆ ಎಷ್ಟು ಮಂದಿ ಕುಂತರು? 2 ಮಂದಿ ಕುಂತರು. ಹಾಗಾದ್ರೆ ಆನ್ಸರ್ ಏನಾಗ್ತದೆ? 2 ಆಗ್ತದೆ. ಇಲ್ಲಿ ನೋಡ್ರಿ, ಪ್ಲಸ್ ಇದ್ದದ್ದು ಮೈನಸ್ ಆಗೈತಿ, ಮೈನಸ್ ಇದ್ದದ್ದು ಪ್ಲಸ್ ಮಾಡಬೇಕು. ಇಂಟು ಇದ್ದದ್ದು ಡಿವೈಡ್ ಬೈ ಆಗಬೇಕು, ಡಿವೈಡ್ ಬೈ ಇದ್ದದ್ದು ಇಂಟು ಆಗಬೇಕು. ಇದನ್ನು ನಾವು ಡೈರೆಕ್ಟ್ ಪಟ ಬರ್ಕೊಂಡ ಬಿಡ್ಬೇಕು ನೋಡಿದ ತಕ್ಷಣ. ಈ 7 ಐತೆ, 7 ಇದ್ದದ್ದು ಇಂಟು 4 -20 + 72 ಡಿವೈಡೆಡ್ ಬೈ 6 ಇಟ್ಟು ಬರ್ಕೊಂಡ್ವಿ. ಬರ್ಕೊಂಡ ತಕ್ಷಣ 12 12 72, 7 4 28, 28ರಾಗ 20 ಹೋದ್ರೆ 8 ಉಳಿತು. ಇಲ್ಲಿ 8 ಉಳಿತು, ಇಲ್ಲಿ +12 ಆಯ್ತು, = 20 ಬಂತು. ಇದನ್ನ ಈ ರೀತಿ ಸ್ಪೀಡಾಗಿ ಬಿಡಿಸ್ಬೇಕು ನಾವು. ಇಷ್ಟೇ ಇರೋದು ಕ್ವಶನ್ದಾಗ. ನೀವು ಎಷ್ಟು ಸ್ಪೀಡಾಗಿ ಬಿಡಿಸ್ತಿರಲ್ಲ ಅಷ್ಟು ಜಲ್ದಿ ನೀವು ಟೈಮ್ ಸೇವ್ ಮಾಡ್ತೀರಿ. ಮುಂದಿನ ಕ್ವಶನ್ ಇನ್ನೂ ಬಿಡ್ಸೋಕೆ ಈಸಿ ಆಗುತ್ತೆ. ಓಕೆ, ಇನ್ನೊಮ್ಮೆ ನೋಡ್ಕೊಳ್ರಿ. ಬೇಕಾದ್ರೆ ಇದನ್ನು ಇನ್ನೊಮ್ಮೆ ನೋಡ್ಕೊಳ್ರಿ ಹೆಂಗೆ ಬಿಡಿಸ್ಬೇಕಂತ. ಇಲ್ಲಿ ನೋಡ್ರಿ, ಏನು ಮಾಡಬೇಕು? 7 ಡಿವೈಡೆಡ್ ಬೈ ಇದ್ದಲ್ಲಿ ಇಂಟು ಬರಿಬೇಕು. ಇಲ್ಲಿ ಮೆನ್ಷನ್ ಮಾಡೋಣ, ಇಂಟು ಮತ್ತು ಡಿವೈಡ್ ಬೈ ಪರಸ್ಪರ ಚೇಂಜ್ ಮಾಡ್ಬೇಕು. ಪ್ಲಸ್ ಇದ್ದಲ್ಲಿ ಮೈನಸ್ ಬರಿಬೇಕು, ಮೈನಸ್ ಇದ್ದಲ್ಲಿ ಪ್ಲಸ್ ಬರಿಬೇಕು. 72 ಇಂಟು ಇದ್ದಲ್ಲಿ ಡಿವೈಡೆಡ್ ಬೈ ಬರಿಬೇಕು. ಹಾಗಾದ್ರೆ 6 1 6 12 ಆನಂತರ 7 4 28 -20 ಆಯ್ತು, +12 ಆಯ್ತು. 28ರಾಗ 20 ಹೋದ್ರೆ 8 ಉಳಿದೈತಿ. 8 + 12 ಎಷ್ಟಾಗ್ತದೆ? 20 ಆಗ್ತದೆ.
ಈಗ ನೋಡಿರಿ ಇಲ್ಲಿ ಏನು ಮಾಡಬೇಕು, Y25 U21 Q17 M13 ಏನಾಗತೈತಿ ಇಲ್ಲಿ -4 ಆಗತೈತಿ, ಇಲ್ಲಿ -4 ಆಗತೈತಿ, ಇಲ್ಲಿ -4 ಆಗತೈತಿ. 13ರಾಗ 4 ತೆಗೀರಿ, ಇಲ್ಲಿ -4 ಮಾಡಿರಿ, ಎಷ್ಟಾಗ್ತೈತಿ 9 ಬರ್ತದೆ. 9 ಅಂದ್ರೆ ಏನು, ಆಯ್ದಾಗಿರೋದು ಯಾವುದು, ಇವೆರಡು ಅದಾವೆ. ಇನ್ನು ಇಲ್ಲೂ ಜೆ ಐತಿ, ಇಲ್ಲೂ ಜೆ ಐತಿ. ಹಾಗಾದ್ರೆ ನಾನು ಏನು ನೋಡ್ಕೋಬೇಕು, ನಂಬರ್ ನೋಡ್ಕೋಬೇಕು. ನಂಬರ್ದಾಗ 122 ಐತಿ, 122 ಆನಂತರ 101 ಬಂತು. ನೆಕ್ಸ್ಟ್ 82 ಐತಿ, ಆನಂತರ 65 ಐತಿ. ಈಗ ಡಿಫ್ರೆನ್ಸ್ ತಗೋರಿ, 2ರಾಗ 1 ಹೋದ್ರೆ 1, 12ರಾಗ 10 ಹೋದ್ರೆ 21 ಬಂತು. 11ರಾಗ 2 ಹೋದ್ರೆ 9, 10ರಾಗ 9 ಹೋದ್ರೆ 1, 19 ಬಂತು. 12ರಾಗ 5 ಹೋದ್ರೆ 7 ಬಂತು. 12ರಾಗ 5 ಹೋದ್ರೆ 7 ಬಂತು. 8ರಾಗ 7 ಹೋದ್ರೆ 17 ಬಂತು. ಅಂದ್ರೆ ಬೆಸ ಸಂಖ್ಯೆಗಳು ಬರತ್ತವೆ. 21 -2 ಮಾಡ್ಕೊತ ಹೋಗ್ಬೇಕು. ಇದ್ರೊಳಗೆ 2 ತೆಗೆದ್ರೆ -15 ಮಾಡ್ಬೇಕು. ಇಲ್ಲಿ ಇವೆಲ್ಲ ಮೈನಸ್ ಆಗತ್ತವ. ಮತ್ತು 15 ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತಿ, ಇಲ್ಲಿ 50 ಬರ್ತೈತಿ. 50 ಇರೋದು ಈ 3ನೇ ಆಪ್ಷನ್ದಾಗ ಐತಿ ನೋಡ್ರಿ. ಇಷ್ಟೇ. ಇಲ್ಲಿನ 7 ಜನರು ಒಂದು ಸಾಲಿನ ಉತ್ತರಕ್ಕೆ ಮುಖ ಮಾಡಿ ಕುಂತಾರ. ಹಂಗಾದ್ರೆ ಒಂದು ಲೈನ್ ಇದೈತಿ, ಉತ್ತರಕ್ಕೆ ಮುಖ ಮಾಡಿ ಕುಂತಾರ ಅಂದ್ರೆ ನಾನು ಇದನ್ನು ಉತ್ತರ ಅಂತ ತಿಳ್ಕೊತೀನಿ, ಇದನ್ನು ನಾರ್ತ್ ಅಂತ ತಿಳ್ಕೊತೀನಿ. ಇದು ಲೆಫ್ಟ್ ಆಗ್ತೈತಿ, ಇದು ರೈಟ್ ಆಗ್ತದೆ. I ಮತ್ತು S ನಡುವೆ ಕೇವಲ 3 ಜನ ಕುಳಿತಿದ್ದಾರೆ. ಬರ್ಕೊಳ್ಳು, I ಮತ್ತು S ನಡುವೆ ಕೇವಲ 3 ಜನ ಕುಂತಾರ. ಎಸ್ನ ತಕ್ಷಣದ ಎಡಕ್ಕೆ ಎಂ ಕುಳಿತಿದ್ದಾನೆ. ಎಸ್ನ ತಕ್ಷಣದ ಎಡಕ್ಕೆ ಎಂ ಕುಂತಾನಂತ ಅಂದರೆ ಎಸ್ನ ತಕ್ಷಣದ ಎಡಕ್ಕೆ ಇದಾತು, ಅದು ಇಲ್ಲಿ ಎಂ ಕುಂತ. ಹೆಚ್ಚಿನ ಬಲಕ್ಕೆ ಯಾರೂ ಕುಳಿತಿಲ್ಲ ಅಂದ್ರೆ ಹೆಚ್ಚಿನ ಬಲಕ್ಕೆ ಇದನ್ನು ಕೊಡಂಗಿಲ್ಲ. ಮತ್ತು ಇದು ಎಕ್ಸ್ಟ್ರಾ ಟ್ರಾನ್ಸ್ಲೇಷನ್ ಆಗೈತಿ. ಇದು ಎಕ್ಸಾಮ್ದಾಗ ಹಿಂಗೆ ಕೊಡಂಗಿಲ್ಲ. ಹೆಚ್ಚಿನ ಎಡಕ್ಕೆ ಯಾರೂ ಕುಂತಿಲ್ಲ. ಇಲ್ಲಿ 7 ಮಂದಿದಾಗ ಗೆರೆ ಹಾಕೋತಾನೆ, 1 2 3 4 5 7. ಹೆಚ್ಚಿನ ಎಡಕ್ಕೆ ಯಾರೂ ಕುಂತಿಲ್ಲ, ಹೆಚ್ಚಿನ ಬಲಕ್ಕೆ ಯಾರೂ ಕುಂತಿಲ್ಲ ಅಂದ್ರೆ ಹೆಚ್ಚಿನ ಬಲ ಇದು ಬರ್ತಲ್ಲ, ಅಂದರೆ ಇಲ್ಲಿ ಮುಂದೆ ಯಾರೂ ಕುಂತಿಲ್ಲ, ಇಲ್ಲಿ ಮುಂದೆ ಯಾರೂ ಇರಬಾರ್ದು ಅನ್ನಂಗೆ ಅರ್ಥ. ಹೆಚ್ಚು ಲಾಸ್ಟಕ್ಕೆ ಬಲಗಡೆ ತುದಿಗೆ ಬಂದಂಗೆ. ಹೆಚ್ ಮತ್ತು ಎಮ್ನ ನಡುವೆ ಕೇವಲ ಇಬ್ಬರು ಕುಳಿತಾರಂತ. ಹೆಚ್ ಮತ್ತು ಎಮ್ನ ನಡುವೆ ಇಲ್ಲಿ 1 2 ಇಲ್ಲಿ 3, ಇಲ್ಲಿ ಇಬ್ಬರು ಮಂದಿ ಕುಂತರು. ಎಲ್ನ ತಕ್ಷಣದ ಬಲಕ್ಕೆ ಕೆ ಕುಳಿತಿದ್ದಾನೆ, ಇಲ್ಲಿ ಕೆ ಕುಂತಾನೆ. ಹಿಂಗೆ ಈಗ ಇದನ್ನು ತುಂಬ್ಕೊಳ್ರಿ. ಎಮ್ ಇಲ್ಲಿ ಎಮ್ ಬಂತಂದ್ರೆ ಇಲ್ಲಿ ಏನು ಮಾಡ್ಕೋಬೋದು, ನಾವು ಎಸ್ ತುಂಬ್ಕೋಬೋದು. ಇಲ್ಲಿ ಎಸ್ ಬಂತು, 1 ಬಿಟ್ಟು 2 ಬಿಟ್ಟು 3 ಬಿಟ್ಟು ಇಲ್ಲಿ ಐ ಬಂತು. ಹೌದಾ. ಇನ್ನು ಇದನ್ನು ತುಂಬೋದು. ಎಲ್ಲಿ ತುಂಬಬೇಕು ನಾವು, ಇಲ್ಲಿ ತುಂಬಬೇಕು. ಜಾಗ ಇಲ್ಲೇ ಖಾಲಿ ಉಳಿದೈತಿ. ಹೌದಾ. ಇನ್ನು ಉಳಿದದ್ದು ಯಾವುದು, ಜಿ ಉಳಿತು. ಜಿನ ಇಲ್ಲಿ ತುಂಬಿ ಬಿಡೋದು ಅಷ್ಟೆ. ಈಗೇನು ಹೇಳೋಣ, ಜಿ ಮತ್ತು ಕೆ ನಡುವೆ ಎಷ್ಟು ಜನ ಕುಂತಾರು. ಇಲ್ಲಿ ಜಿ ಐತಿ, ಇಲ್ಲಿ ಕೆ ಐತಿ. ಎಕಡಿಂದ ಎಣಿಸ್ಬೇಕು, ನಡುವೆ ಎಷ್ಟು ಜನ ಕುಂತಾರ. ಓಕೆ, 2 ಜನ ಕುಂತಾರಂತ. ಹಂಗಾದ್ರೆ ಆನ್ಸರ್ 4ನೇದು ಆನ್ಸರ್ ಆಗ್ತದೆ. ಓಕೆ, ಇದು ಗುಂಪಿಗೆ ಸೇರಿದ ಪದ. ಇದರದ್ದು ಆನ್ಸರ್ ನೀವು ಕಮೆಂಟ್ ಮಾಡಿರಿ ನೋಡೋಣ. 16ನೇ ಕ್ವಶನ್ ಕಮೆಂಟ್ ಆನ್ಸರ್ ಮಾಡಿರಿ. ಇದು ಈಜಿ ಐತಿ ಕ್ವಶನ್. ಇಂಥ ಕ್ವಶನ್ ಭಾಳ ಈಜಿ ಇರ್ತಾವೆ. ಇಂಥ ಕ್ವಶನ್ ಯಾವಾಗ ಬಿಟ್ಟು ಬರಬಾರ್ದು. ಆನ್ಸರ್ ಕಮೆಂಟ್ ಮಾಡಿರಿ ನೋಡೋಣ. ಇಲ್ಲಿ ನೋಡ್ರಿ, ಸಿ ಅಂದ್ರೆ 3, ಹೆಚ್ ಅಂದರೆ 8, ಆರ್ ಅಂದರೆ 18, ಎಕ್ಸ್ ಅಂದ್ರೆ 24. ಇದು ಇದಕ್ಕೆ ಸಂಬಂಧ ಐತಿ. ಹೆಚ್ 8, ಎಮ್ 13, ಎಕ್ಸ್ 24, ಡಿ 4. ಇಲ್ಲಿ ಗ್ಯಾಪ್ ನೋಡ್ರಿ ಎಷ್ಟೈತಿ. ಇಲ್ಲಿ +5 ಆಗೈತಿ, ಇಲ್ಲಿ +5 ಆಗೈತಿ, ಇಲ್ಲಿ +6 ಆಗೈತಿ, ಇಲ್ಲಿ +6 ಆಗೈತಿ. ಹೌದಾ. ಹಾಗಾದ್ರೆ ನಾನು ಏನು ಮಾಡಬೇಕು, ಇದಕ್ಕೆ +6 ಮಾಡಬೇಕು. n ಅಂದರೆ ಎಷ್ಟು, 14. 14ಕ್ಕೆ +6 ಮಾಡಿರಿ 20. 20 ಅಂದ್ರೆ ಏನು, ಟಿ. ಲಾಸ್ಟಿಗೆ ಟಿ ಬರ್ಬೇಕು. ಲಾಸ್ಟಿಗೆ ಟಿ ಇರೋದು ಇದೊಂದು ಆಪ್ಷನ್. ಇಷ್ಟೇ ಆನ್ಸರ್ ಇದು. ಈಗ ನೋಡ್ರಿ, ಇದನ್ನು ಅಬ್ಸರ್ವ್ ಮಾಡಿರಿ. ಒಂದಿಟ 18 ಐತಿ, 23 ಐತಿ, 17 ಐತಿ, 24 ಐತಿ, 16 ಐತಿ. ಓಕೆ ನೋಡ್ರಿ, ಈಗ ನೋಡಿ 16ರಿಂದ 17, 17ರಿಂದ 18 ಅಂದ್ರೆ ಒಂದೊಂದು ಹೆಚ್ಚಾಗೈತಿ. 1 ಬಿಟ್ಟು 1 ನೋಡ್ಬೇಕು ನಾವು. ಹಾಗಾದ್ರೆ 23, 24
24 ಇದ್ದದ್ದು 25 ಆಗಬೇಕು. ಇಲ್ಲಿ 25 ಬರ್ತೈತಿ, ಅಷ್ಟೇ ಇರೋದು ಆನ್ಸರ್. ಭಾಳ ಈಜಿ ಕ್ವಶನ್ ಐತಿ ಇದು. 7 ಬಾಕ್ಸಸ್ ಇವೆಲ್ಲ ಕುಂತಾವ ಅಂದ್ರೆ ಇದನ್ನ ಇಲ್ಲಿ ನೋಡ್ರಿ, 1 2 3 4 5 6 7 ಬಾಕ್ಸ್ ಅದಾವು. 1 2 3 4 5 6 ಏನು ಹೇಳ್ಯಾನಲ್ಲ ಅದನ್ನ ಬರ್ಕೋಬೇಕು ನಾವು. ಓಕೆ, ಸಿಯ ಮೇಲೆ ಡಿ ಯನ್ನು ಮಾತ್ರ ಇಡಲಾಗಿದೆ. ಸಿಯ ಮೇಲೆ ಡಿ ಯನ್ನು ಮಾತ್ರ ಇಡಲಾಗಿದೆ ಅಂದ್ರೆ ಸಿ ನಾನು ಎಲ್ಲಿ ಬರ್ಕೋತೀನಿ, ಇಲ್ಲಿ ಸಿನ ಬರ್ಕೋತೀನಿ, ಆನಂತರ ಡಿನ ಇಲ್ಲಿ ಬರೀತೀನಿ. ಸಿ ಮತ್ತು ಎಮ್ನ ನಡುವೆ ಇ ಯನ್ನು ಮಾತ್ರ ಇಡಲಾಗಿದೆ. ಸಿ ಮತ್ತು ಎಮ್ ಇಲ್ಲಿ ಬಂದ ಅವನ ನಡುವೆ ಇಯನ್ನು ಕುಣಿಸಿನ, ಹೌದಾ. ಆನಂತರ ಇಡಲಾಗಿದೆ. ಎನ್ನ ಕೆಳಗೆ ಪಿ ಯನ್ನು ಮಾತ್ರ ಇಡಲಾಗಿದೆ. ಎನ್ನ ಕೆಳಗೆ ಪಿ ಮಾತ್ರ ಇಡಲಾಗಿದೆ. ಹಾಗಾದರೆ ಪಿ ಮತ್ತು ಓನ ನಡುವೆ, ಓ ಒಂದು ಉಳಿದಿದ್ದ ಜಾಗ, ಪಿ ಮತ್ತು ಓ ನಡುವೆ ಎಷ್ಟು ಪೆಟ್ಟಿಗೆ ಇಡ್ತಾರೆ? ಒಂದು ಪೆಟ್ಟಿಗೆ ಮಾತ್ರ ಇಡ್ತಾರೆ. ಪಿ ಮತ್ತು ಓ ನಡುವೆ ಇದೊಂದು ಪೆಟ್ಟಿಗೆ ಅಷ್ಟೇ ಉಳಿತೈತಿ. ಓಕೆ, ಈಗ 20ನೇ ಕ್ವಶನ್ ನೋಡ್ರಿ. ಇದು ಡೈರೆಕ್ಷನ್ ಕ್ವಶನ್. ಇದನ್ನೇನು ಹೇಳಲ್ಲ ಅದನ್ನು ನಾವು ಹೆಂಗೆ ಕೊಡ್ತಾನೆ ಅದನ್ನು ಬರ್ಕೊಳ್ಳೋಣ. ಇಲ್ಲಿ ನಾನು ಡೈರೆಕ್ಷನ್ ಹೆಂಗೆ ತೊಗೋಬೇಕು, ಇದು ಡೈರೆಕ್ಷನ್ ಸಿಂಬಾಲ. ಓಕೆ, ನಾನೇನು ಮಾಡ್ತೀನಿ, ಇದನ್ನು ನಾರ್ತ್ ಅಂತ ಕನ್ಸಿಡರ್ ಮಾಡ್ತೀನಿ. ನಾರ್ತ್ ಅಂದ್ರೆ ಉತ್ತರ, ಇದು ಸೌತ್ ಅಂದ್ರೆ ದಕ್ಷಿಣ, ಇದು ಈಸ್ಟ್ ಅಂದ್ರೆ ಪೂರ್ವ, ಇದು ವೆಸ್ಟ್ ಅಂದ್ರೆ ಪಶ್ಚಿಮ. ಓಕೆ, ಈಗ ಏನು ಮಾಡಬೇಕು, ಒಂದು ಪಾಯಿಂಟ್ ಐತಿ, ಎ ಅನ್ನೋದು ಪಾಯಿಂಟ್ ಐತಿ. ಏನ ಪಾಯಿಂಟನ್ನು ಬರ್ಕೋತೀನಿ ಇಲ್ಲಿ, ಎ ಐತಿ ಅಂತ ತಿಳ್ಕೊರಿ. ಓಕೆ, ಈಗೇನು ಮಾಡಬೇಕು, 7 ಕಿಲೋಮೀಟರ್ ಟುವರ್ಡ್ಸ್ ಸೌತ್ಗೆ ಹೋಗ್ತಾನೆ ಅಂದ್ರೆ 7 ಕಿಲೋಮೀಟರ್, ಇಲ್ಲಿಂದ 7 ಕಿಲೋಮೀಟರ್ ಹೋದಂತ ತಿಳ್ಕೊರಿ. ಒಂದು ಇಮ್ಯಾಜಿನಲ್ಲಿ ಲೈನ್ ಹೇಳ್ಕೊಂಡು ನಾವು 7 ಕಿಲೋಮೀಟರ್ ಐತಿ ತಿಳ್ಕೊರಿ. ಹಿ ದೆನ್ ಟೇಕ್ಸ್ ರೈಟ್ ಟರ್ನ್ ಯಾವ್ದು ಆಗ್ತೈತಿ, ಅವನು ತಳಗೆ ಈ ಕಡೆ ತಳಗೆ ಹಾಕೈತು, ಇದು ರೈಟ್ ಆಗ್ತೈತಿ, ಇದು ಲೆಫ್ಟ್ ಆಗ್ತೈತಿ. ಮ್ಯಾಲೆ ಹೊಂಟಾಗ ಇದು ಇದು ಲೆಫ್ಟ್ ಆಗ್ತದೆ, ಇದು ರೈಟ್ ಆಗ್ತದೆ. ಇದನ್ನು ನೆನ್ಪಿಟ್ಕೋರಿ. ಈ ಕಡೆ ಪಶ್ಚಿಮಕ್ಕೆ ಈಗ ಇದನ್ನ ಮುಂದೆ ನೋಡೋಣ. ಈಗ ಹಿ ಟೇಕ್ಸ್ ರೈಟ್ ಟರ್ನ್ ಡ್ರೈವ್ಸ್ 8 ಕಿಲೋಮೀಟರ್. ರೈಟ್ ಯಾವ ಕಡೆ ಆಗ್ತೈತಿ, ಈಗ ಈ ಕಡೆ ರೈಟ್ ಆಗ್ತದೆ. ಹಾಗಾದ್ರೆ ಇದು 8 ಕಿಲೋಮೀಟರ್ ಈ ಕಡೆ ಬಂದ, ಹೌದಾ. ಇಲ್ಲಿ 8 ಬರ್ತೈತಿ. ಆ ನಂತರ ಮತ್ತೆ ರೈಟ್ ಟರ್ನ್ ತೊಗೋತಾನು 9 ಕಿಲೋಮೀಟರ್. ಹಾಗಾದ್ರೆ ಇದ್ರ ರೈಟ್ ಯಾವ ಕಡೆ ಆಗ್ತೈತಿ, ಈ ಕಡೆ ರೈಟ್ ಈ ಕಡೆ ಆಗ್ತದೆ. ಈಗ ಮತ್ತೆ 9 ಕಿಲೋಮೀಟರ್ ಹೋಗ್ತಾನೆ ಇಲ್ಲಿ, 9 ಬಂತು. ಅನಂತರ ದೆನ್ ಹಿ ಟೇಕ್ಸ್ ರೈಟ್ ಟರ್ನ್ ಆ್ಯಂಡ್ ಡ್ರೈವ್ 9 ಕಿಲೋಮೀಟರ್. ಮತ್ತೆ 9 ಕಿಲೋಮೀಟರ್ ಮುಂದೆ ಹೋಗ್ತಾನೆ. ಹಾಗಾದ್ರೆ ಇಲ್ಲಿ ಬಂದ ಒಂದಿಟ್ಟ 7 ಅಂದ್ರೆ 8 ಕಿಲೋಮೀಟರ್ಗಿಂತ ಮುಂದೆ ಬಂದಂಗೆ ಅರ್ಥ. ಓಕೆ, ಈಗೇನು ಮಾಡಬೇಕು, ಈ ಟೇಕ್ಸ್ ಫೈನಲ್ ರೈಟ್ ಟರ್ನ್ 2 ಕಿಲೋಮೀಟರ್ ಬರ್ತಾನೆ. ಹಾಗಾದ್ರೆ ಇಲ್ಲಿ 2 ಕಿಲೋಮೀಟರ್ ಬಂದ. ಅಂದ್ರೆ ಸೇಮ್ ಜಾಗದಾಗ ಬರ್ತಾನೆ. ಯಾಕಂದ್ರೆ 9 7 ತೆಗೆದ್ರೆ 2 ಕಿಲೋಮೀಟರ್, ಇದು 2 ಕಿಲೋಮೀಟರ್. ಹಾಗಾದ್ರೆ ಮತ್ತೆ ಇದು 9 ಕಿಲೋಮೀಟರ್ ಆಗಬೇಕಲ್ಲ. ಆಯಿತು, ಸ್ಟಾಪ್ಸ್. ಇಲ್ಲಿ ಪಿ ಸ್ಟಾಪ್ ಮಾಡ್ತಾನೆ. ಹೌ ಫಾರ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಟುವರ್ಡ್ಸ್ ಡೈರೆಕ್ಷನ್ ಸೌತ್ ಶುಡ್ ಬಿ ಡ್ರೈವ್. ಎಕಡೆ ಹೋಗ್ಬೇಕು, ಸಮೀಪ. ಮೊದಲು ಬಂದದಕ್ಕೆ ಮತ್ತೆ ಹೋಗ್ಬೇಕಾದ್ರೆ ಎಕಡೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾಗ್ತೈತೆ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಇದು 8 ಕಿಲೋಮೀಟರ್ ಐತಿ, ಇದು 9 ಕಿಲೋಮೀಟರ್ ಐತಿ. 9ರಾಗ 8 ತೆಗೆದ್ರೆ ಅಷ್ಟ, ಇದು 1, ಹೌದಾ. ಇದು 1 ಕಿಲೋಮೀಟರ್ ಐತಿ. ಹಾಗಾದ್ರೆ ಇದು ನಡುವೆ ಗ್ಯಾಪ್ ಆಗಿತ್ತು 1 ಕಿಲೋಮೀಟರ್ ಆನ್ಸರ್. ವೆಸ್ಟಕ್ಕೆ ಹೋಗ್ಬೇಕು. ಓಕೆ, ಇಲ್ಲಿ ಏನು ಮಾಡ್ಯಾನು, F11 11ದಿಂದ 8 ಹೋಗ್ಯಾನ. ಗ್ಯಾಪ್ ಎಷ್ಟು ಬಂತು, -3 ಬಂತು. 25ದಿಂದ 22 ಗ್ಯಾಪ್ ಎಷ್ಟು ಬಂತು, -3 ಬಂತು. ಹಾಗಾದ್ರೆ ನಮಗೆ ಕೇಳಿದ್ದು ಯಾವುದು, 17ದಾಗ -3 ಮಾಡಿರಿ 14, ಲಾಸ್ಟಕ್ಕೆ 14 ಬರುವಂಥವು 2 ಆಪ್ಷನ್ ಇದಾವೆ ನೋಡ್ರಿ, ಹೌದಾ. ಈಗ
ಇವು ಡಬ್ಲ್ಯೂ ಎರಡು ಸೇಮ್ ಅದಾವೆ ನೋಡು. ಹಂಗಾದ್ರೆ ನಾನು ಫಸ್ಟ್ನೇ ಅಕ್ಷರ ಹಿಡ್ಕೋತೀನಿ. ಇದು ಎಫ್ ಐತಿ. ಎಫ್ ಅಂದ್ರೆ 6. ಎಫ್ ಅಂದ್ರೆ 6. ಆನಂತರ ಇದು ಕೆ ಐತಿ. ಕೆ ಅಂದ್ರೆ ಏನೈತಿ 11 ಐತಿ. ಕೆ ಅಂದ್ರೆ 11. 6ರಿಂದ 11ಕ್ಕೆ ಹೋಗ್ಯಾನ ಅಂದ್ರೆ +5 ಮಾಡ್ಯಾನ. ಇಲ್ಲಿ ನೋಡ್ರಿ N14 ಐತಿ. 14ಕ್ಕೆ S19 ಇವೆರಡು +5 ಮಾಡ್ಯಾನ. ಹಾಗಾದ್ರೆ ನಾನು ಇದ್ರಾಗೂ +5 ಮಾಡ್ಬೇಕು. ಇದು ಓಕ್ ಐತ್ಲೆ. ಓ ಅಂದ್ರೆ ಎಷ್ಟಾಗ್ತೈತಿ 15 ಆಗ್ತೈತಿ. 15ಕ್ಕೆ +5 ಮಾಡಿರಿ 20 ಆಗ್ತದೆ. 20 ಅಂದ್ರೆ ಏನು ಟಿದಿಂದ ಸ್ಟಾರ್ಟ್ ಆಗ್ಬೇಕು. ಆನ್ಸರ್ ಏನಾಗ್ತದೆ ಟಿದಿಂದ ಸ್ಟಾರ್ಟ್ ಆಗೋದು 4ನೇದು ಆನ್ಸರ್. ಇವು ಸಿಲಾಲಜಿಮ್ಸ್ ಅಂತ ಕರೀತಾರೆ. ನಾನು ಇದನ್ನು ನಿಮ್ಗೆ ಪ್ರತಿ ಸಲ ಹೇಳ್ತೀನಿ. ನಾನು ಪ್ರತಿ ಸಲ ರೀಸನಿಂಗ್ ಹೇಳುವಾಗ ಸಮ್ ಅಂತ ಬಂದಾಗ ನಾವು ಸರ್ಕಲ್ದಾಗ 2 ಕೂಡಿಸ್ತೀವಿ. ಆಲ್ ಅಂತ ಬಂದಾಗ ಒಂದ್ರೊಳಗೆ ಬಂದಿದ್ದು ಆಲ್ ಎ ಇಸ್ ಬಿ ಅಂತಂದು ಬಂತಂದ್ರೆ ಇದು ಎ ಆಗ್ತದೆ, ಇದು ಬಿ ಆಗ್ತದೆ. ಆನಂತರ ನಾಟ್ ಅಂತ ಬಂದಾಗ ಅವ್ರ ನಡುವೆ ಗ್ಯಾಪ ಗೆರೆ ಎಳೆದು ಇಂಟು ಮಾರ್ಕ್ ಹೇಳಿದ್ರೆ ಅದು ನಾಟದಾಗ ಬರ್ತದೆ. ಓಕೆ, ಈಗೇನಕ್ಕೆ ಹೇಳ್ಯಾನಲ್ಲ ಅದನ್ನು ಬರ್ಕೊಂಡು ನಾವು ಆಲ್ ಬ್ರಿಕ್ಸ್ ಆರ್ ಸ್ಪೂನ್ಸ್ ಅಂತ ಹೇಳ್ಯಾನ. ಎಲ್ಲ ಬ್ರಿಕ್ಸ್ ಅಂದರೆ ಬಿ ಅಂತ ಬರ್ಕೋತೀನಿ. ಅವೆಲ್ಲ ಏನದವು ಬ್ರಿಕ್ಸ್ಗಳ ಆಲ್ ಬ್ರಿಕ್ಸ್ ಆರ್ ಸ್ಪೂನ್ಸ್ ಅಂತ ಹೇಳ್ಯಾನ. ಅಂದ್ರೆ ಎಲ್ಲ ಸ್ಪೂನ್ಸ್ ಅದಾವು ಅಂತ ಹೇಳ್ತಾನೆ. ಸ್ಪೂನ್ಸ್ ಅಂದ್ರೆ ನಾನು ಏನು ಮಾಡ್ತೀನಿ, ಇದನ್ನು ಸ್ಪೂನ್ಸ್ ದೊಡ್ಡದು ಬರ್ಕೋತೀನಿ. ಓಕೆ, ಇಲ್ಲಿ ಸ್ಪೂನ್ಸ್ ಅದು. ಆನಂತರ ಮುಂದೆ ಹೇಳ ನೋ ಬ್ರಿಕ್ ಈಸ್ ಕ್ರಿಕೆಟ್ ಅಂತ ಹೇಳ್ತಾನೆ. ಮತ್ತು ಕ್ರಿಕೆಟ್ ಅನ್ನೋದೇ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಇದನ್ನು ಹಿಂಗೆ ಬರ್ಕೊಳ್ಳೋಣ. ಇದನ್ನು ಕ್ರಿಕೆಟ್ ಅಂತ ಬರ್ಕೋತೀನಿ. ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಬ್ರಿಕ್ಗೆ ಮತ್ತು ಕ್ರಿಕೆಟ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಬಟ್ ಕನ್ಕ್ಲೂಷನ್ದಾಗ ಏನು ಹೇಳ್ತಾನೆ ನೋಡ್ರಿ. ಕನ್ಕ್ಲೂಷನ್ದಾಗ ಏನು ಹೇಳ್ತಾನು, ಸಮ್ ಕ್ರಿಕೆಟ್ಸ್ ಆರ್ ಸ್ಪೂನ್ಸ್ ಅಂತ ಹೇಳ್ತಾನೆ. ಇಲ್ಲಿ ಸಮ್ ಕಾಣತೀನಿ ಕ್ರಿಕೆಟ ಮತ್ತು ಹಿಂಗೆ ಸ್ಪೂನ್ಸ್ ನೋಡು. ಇಲ್ಲಿ ಇಂಟು ಮಾರ್ಕ್ ಐತಿ. ಇಂಟು ಮಾರ್ಕ್ ಅಂದ್ರೆ ಅವಕ್ಕೆ ಸಂಬಂಧ ಇಲ್ಲ ನಂಗೆ. ಬಟ್ ಅವೇನು ಹೇಳ್ತಾನೆ, ಇಲ್ಲಿ ಸ್ಪೂನ್ಸ ಮತ್ತು ಕ್ರಿಕೆಟ್ ನಡುವೆ ಸಂಬಂಧ ಐತಿ ಅಂತ ಹೇಳ್ತಾನೆ. ಹಾಗಾದ್ರೆ ಅದು ಒಂದನೇ ಕನ್ಕ್ಲೂಷನ್ ತಪ್ಪಾಗ್ತದೆ. ಈಗ ಎರಡನೇ ನೋಡ್ರಿ, ಆಲ್ ಸ್ಪೂನ್ಸ್ ಆರ್ ಕ್ರಿಕೆಟ್ ಅಂತ ಹೇಳ್ತಾನೆ. ಇಲ್ಲಿ ಸ್ಪೂನ್ಸ್ಗೆ ಇದಕ್ಕೆ ಸಂಬಂಧನೇ ಇಲ್ಲ ಅಂದ್ರೆ ಮತ್ತು ಆಲ್ ಸ್ಪೂನ್ಸ್ ಹೆಂಗೆ ಕ್ರಿಕೆಟ್ ಒಳಗೆ ಬರ್ತಾವೆ, ಬರೋದೇ ಇಲ್ಲ. ಹಾಗಾದ್ರೆ ಎರಡನೇದು ತಪ್ಪಾಗ್ತದೆ. ಹಾಗಾಗಿ ಆಪ್ಷನ್ ಏನಾಗ್ತೈತಿ, ಮೂರನೇದಾಗ್ತೈತಿ. ನೈದರ್ ಕನ್ಕ್ಲೂಷನ್ 1 ನಾರ್ ಕನ್ಕ್ಲೂಷನ್ 2 ಆಗ್ತದೆ. ನೈದರ್ ಕನ್ಕ್ಲೂಷನ್ 1 ನಾರ್ ಕನ್ಕ್ಲೂಷನ್ 2 ಫಾಲೋಸ್. ಇದರದ ಆನ್ಸರ್ ನೀವು ಸೇಮ್ ಐತೆ ಕ್ವಶನ್ನ. ಇದರ ಆನ್ಸರ್ ನನಗೆ ಕಮೆಂಟ್ ಮಾಡಿರಿ, ನೋಡೋಣ ಎಷ್ಟು ಜನ ಮಾಡ್ತಾರೆ. ಕಮೆಂಟ್ ದಿ ಆನ್ಸರ್. ಈಜಿ ಕ್ವಶನ್ ಐತಿ, ಇದನ್ನು ಮಾಡ್ಬೋದು ನೀವು. ಸೇಮ್ ಅದೇ ರೀತಿ ಕ್ವಶನ್ ಐತಿ, ಮಾಡಿರಿ ನೋಡು. ಆನ್ಸರ್ ಹೇಳ್ರಿ ನಾನು. ಈಗ ಇದನ್ನು ಆನ್ಸರ್ ನೀವು ಮಾಡ್ಬೋದು. ಯಾಕಂತಂದ್ರೆ ಇದು ಸೇಮ್ ಇದೆ. ಈಗ ಕ್ವಶನ್ ನಾನು ಬಿಡಿಸಿದ್ದೀನಿ, ಇದೆ ಸೇಮ್ ಗೋಡ್ಮಾಸರು ಪ್ರಕಾರ. ಕಮೆಂಟ್ ಮಾಡಿರಿ ಆನ್ಸರನ್ನು. 24ನೇ ಕ್ವಶನ್. ಈಗ ನೋಡ್ರಿ, ಇದು E25 E5 ಇವು ಎರಡು ತಗೋತೀನಿ. E5 I9 I9 L12 W23 Z26 22 25. ಗ್ಯಾಪ್ ನೋಡ್ರಿ, ಇಲ್ಲಿ 4 ಬಂತು, ಇಲ್ಲಿ 3 ಬಂತು, ಇಲ್ಲಿ 3 ಬಂತು, ಇಲ್ಲಿ 3 ಬಂತು. ಹಾಗಾದ್ರೆ ಒಂದೇದು ತಪ್ಪೈತಿ. ಆಡ್ ಆನ್ ಔಟ್ ತೆಗಿಬೇಕಿಲ್ಲ. ಈಗೇನು ಮಾಡಬೇಕು, ಪ್ರತಿ ಸಂಖ್ಯೆಯ ಮೂರನೇ ಅಂಕಿಗೆ ಒಂದನ್ನು ಸೇರಿಸಿದರೆ, ಪ್ರತಿ ಸಂಖ್ಯೆಯ ಮೂರನೇ ಅಂಕಿಗೆ ಒಂದನ್ನು ಸೇರಿಸಿದ ಸಂಖ್ಯೆಗಳ ಸಮ ಸಂಖ್ಯೆ ಯಾವ ಇರ್ತಾವೆ ಅಂತ ಕೇಳ್ತಾನೆ. ಏನು ಈಜಿ ಕ್ವಶನ್ ಇದು ಭಾಳ. ಇವು ಯಾವಾಗಲೂ ಇದು ಒಂದು ಸಂಖ್ಯೆ. ಇವೆಲ್ಲ ಒಳಗೆ ಇದು 1ನೇ ಅಂಕಿ, ಇದು 2ನೇ ಅಂಕಿ, ಇದು 3ನೇ ಅಂಕಿ, ಇದು 1ನೇ ಅಂಕಿ, ಇದು 2ನೇ ಅಂಕಿ, ಇದು 3ನೇ ಅಂಕಿ, ಹಿಂಗೆ ಇರ್ತಾವೆ. ಬಟ್ ಇಲ್ಲಿ ಸಮ ಸಂಖ್ಯೆ ಆಗ್ಬೇಕಾದ್ರೆ ನಮಗೆ ಏನು ಮಾಡಬೇಕು, ಯಾವಾಗಲೂ ಸಮ ಸಂಖ್ಯೆ ಬೆಸ ಸಂಖ್ಯೆಗೆ ಆಡ್ ನಂಬರ್ಗೆ ಒಂದನ್ನು ಆ್ಯಡ್ ಮಾಡಿದಾಗ ಸಮ ಸಂಖ್ಯೆ ಸಿಗ್ತದೆ. ಒಂದನ್ನು ಆ್ಯಡ್ ಮಾಡಿದಾಗ ಸಮ ಸಂಖ್ಯೆ ಇದೆ. ಆಡ್ ನಂಬರ್ಗೆ ಯಾವಾಗಲೂ ಆಡ್ ನಂಬರನ್ನು ಆ್ಯಡ್ ಮಾಡಿದಾಗ ನಮಗೇನು ಸಿಗ್ತೈತಿ, ಸಮ ಸಂಖ್ಯೆ ಸಿಗ್ತೈತಿ. ಹಾಗಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಆಡ್ ನಂಬರ್ ಯಾವುದವು ನೋಡ್ಕೊಳ್ಳೋದು. ಇಲ್ಲಿ 1ನೇದು ಆಡ್ ನಂಬರ್ ಐತಿ, 2ನೇದು ಆಡ್ ನಂಬರ್ ಐತಿ, ಇದು 3ನೇದು ಆಡ್ ನಂಬರ್ ಐತಿ.
ಸಮ ಸಂಖ್ಯೆಗೆ ಒಂದನ್ನು ಸೇರಿಸಿದ್ರೆ ನಮಗೆ ಈ ಆಡ್ ನಂಬರ್ ಸಿಗ್ತೈತಿ. ಬಟ್ ಬೆಸ ಸಂಖ್ಯೆಗೆ ಆಡ್ ನಂಬರ್ ಸೇರಿಸಿದ್ರೆ ಬೆಸ ಸಂಖ್ಯೆಗೆ ಒಂದನ್ನು ಸೇರಿಸಿದ್ರೆ ಇವನ್ ನಂಬರ್ ಸಿಗ್ತೈತಿ. ಹಾಗಾದ್ರೆ ಎಷ್ಟು ಸಿಗ್ತಾವೆ ನಮಗೆ? ಇದು 1, ಇದು 2, ಇದು 3. ನೀವು ಕೂಡ್ಸಬೇಕಂತೇನಿಲ್ಲ ಎಲ್ಲರಿಗೂ, ಅದನ್ನು ಡೈರೆಕ್ಟ್ ಆನ್ಸರ್ ಮಾಡ್ಬೋದು. ಇದು 1, ಇದು 2, ಇದು 3. ಆನ್ಸರ್ ಏನಾಗ್ತದೆ? 3 ಸಂಖ್ಯೆಗಳು ಸಿಗ್ತಾವೆ. ಭಾಳ ಈಜಿ ಕ್ವಶನ್ ಐತದ. ಇಲ್ಲಿ ನೋಡ್ರಿ, ಗ್ಯಾಪ್ ಎಷ್ಟು ಬರತೈತಿ? 0 ಬರತೈತಿ. ಇಲ್ಲಿ ಗ್ಯಾಪ 1 ಬರತೈತಿ. ಇಲ್ಲಿ ಗ್ಯಾಪ 4, ಇಲ್ಲಿ ಗ್ಯಾಪ 9. ನೋಡ್ರಿ, ಇದು 0 ಸ್ಕ್ವೇರ, ಇದು 1 ಸ್ಕ್ವೇರ, ಇದು 2 ಸ್ಕ್ವೇರ, ಇದು 3 ಸ್ಕ್ವೇರ, ಇದು 4 ಸ್ಕ್ವೇರ್ ಬರಬೇಕು. 4 ಸ್ಕ್ವೇರ್ ಇದು ನಥಿಂಗ್ ಬಟ್ 16. ಹೌದಾ? 4 ಸ್ಕ್ವೇರ್ ನಥಿಂಗ್ ಬಟ್ 16. 16 ಅಂದರೆ 20 + 16 = 36. ಆನ್ಸರ್ 36. ಇಲ್ಲೇನು ಹೇಳೋಣ? ಹೌ ಮೆನಿ ಸಚ್ ಎ ನಂಬರ್ಸ್ ಆರ್ ದೇರ್? ನಂಬರ್ಸ್ಗಳು ಎಷ್ಟು ಅದಾವು? ಎನ್ ಅಂತ ಬರ್ಕೋತಾನೆ. ವಿಚ್ ಈಸ್ ಇಮಿಡಿಯೇಟ್ಲಿ ಪ್ರೆಸಿಡೆಡ್ ಬೈ ನಂಬರ್ಸ್. ಹಿಂದೂ ನಂಬರ್ ಇರ್ಬೇಕು, ಅದ್ರ ಹಿಂದೂ ನಂಬರ್ ಇರ್ಬೇಕು. ಪ್ರೆಸಿಡೆಡ್ ಅಂದರೆ ಹಿಂದೆ. ಇಮಿಡಿಯೇಟ್ಲಿ ಫಾಲೋಡ್ ಬೈ ಸಿಂಬಲ್, ಮುಂದೆ ಸಿಂಬಲ್ ಇರ್ಬೇಕು. ಈ ರೀತಿ ಇರ್ಬೇಕು. ನಾನೇನು ಚೆಕ್ ಮಾಡೋದು? ನಾನು ಸಿಂಬಲ್ ಹಿಡ್ಕೋತೀನಿ. ಸಿಂಬಲ್ ಹಿಂದೆ 2 ನಂಬರ್ ಇರ್ಬೇಕು. ಯಾವಾಗಲೂ ಹೆಂಗೆ ಚೆಕ್ ಮಾಡ್ಬೇಕಂದ್ರೆ ಈಜಿಯಾಗಿ ವೇದಾಗ ಚೆಕ್ ಮಾಡಕ್ಕೆ ನೋಡ್ಬೇಕು, ಕನ್ಫ್ಯೂಸ್ ಆಗೋಂಗೆ ನೋಡ್ಬಾರ್ದು. ಇಲ್ಲಿ ಸಿಂಬಲ್ ಹಿಡ್ಕೊಂಡು ಸಿಂಬಲ್ ಹಿಂದೆ 2 ನಂಬರ್ ಇರ್ಬೇಕು. ಹಂಗಾದ್ರೆ ಇಲ್ಲಿ ಸಿಂಬಲ್ ಐತಿ, ಸಿಂಬಲ್ ಹಿಂದೆ ನಂಬರ್ ಐತೆ ಇಲ್ಲ. ಹಂಗಾದ್ರೆ ಇಲ್ಲಿ ನೋಡ್ರಿ, ಇದು ಸಿಂಬಲ್ ಐತಿ, ಸಿಂಬಲ್ ಹಿಂದೆ 2 ನಂಬರ್ ಅದಾವ. ಓಕೆ, 1ನೇದು ಕರೆಕ್ಟ್ ಆಯ್ತು. ಹೌದಾ? ಇಲ್ಲಿ ಸಿಂಬಲ್ ಐತಿ, 2 ನಂಬರ್ ಇಲ್ಲ, ಇದು 1 ಆಯ್ತು, ಇದು 1. ಈಗ ಇಲ್ಲಿ ಸಿಂಬಲ್ ಐತಿ, 2 ನಂಬರ್ ಇಲ್ಲ, ಇಲ್ಲಿ ಸಿಂಬಲ್ ಐತಿ, 2 ನಂಬರ್ ಇಲ್ಲ, ಕಂಟಿನ್ಯೂಸ್. ಹೌದಾ? ಇಲ್ಲಿ ಸಿಂಬಲ್ ಐತಿ, ಇಲ್ಲೂ ಇಲ್ಲ, ಇಲ್ಲಿ ಐತಿ ನೋಡ್ರಿ. ಹಾಗಾದ್ರೆ ಇದು ಕಪಾಲ ಆಗ್ತೈತಿ, ಇದು 2 ನಂಬರ್. ಮತ್ತೆ ಇಲ್ಲಿ ಐತಿ, ಸಿಂಬಲ್ ಐತಿ, 2 ನಂಬರ್ ಇಲ್ಲ, ಇಲ್ಲೂ ಇಲ್ಲ. ಹಾಗಾದ್ರೆ ಆನ್ಸರ್ 2 ಆಗ್ತದೆ. ಅಂದರೆ 4ನೇ ಆಪ್ಷನ್. 29ನೇ ಕ್ವಶನ್. ಇದನ್ನು ನೋಡ್ರಿ ಹೆಂಗೈತಿ? 24, 20, 66. ಓಕೆ, 66 ಮಗ್ಗಿ 24, 2 ಮೈನಸ್ ಮಾಡಿರಿ 24ರಾಗ. 24 - 2 ಮಾಡಿರಿ 22 ಬಂತು. 22 × 3 ಮಾಡಿರಿ 66 ಬಂತು. ಇನ್ನು 18 ಐತಿ. 18ರಾಗ -2 ಮಾಡಿರಿ 16 ಬಂತು. 16 × 3 ಮಾಡಿರಿ 48 ಬಂತು. ಆನ್ಸರ್ ನಮಗೆ ಹಿಂಗೆ ಫಾಲೋ ಆಗತೈತಿ. ಹಾಗಾದ್ರೆ ನಾವು ಇದ್ರ ಏನು ಮಾಡಬೇಕು? 22 ಐತಿ. 22ರಾಗ 2 ತೆಗೆದ್ರೆ 20 ಬಂತು. 23ಲೇ 60 ಬರ್ಬೇಕು. ಇಲ್ಲಿ 60 ಇಲ್ಲ, 30 ಐತಿ. 30ರಾಗ 2 ಮೈನಸ್ ಮಾಡಿರಿ 28 ಬಂತು. 28 × 3 84. 84 ಅಂತಂದ್ರೆ ಆನ್ಸರ್ 2ನೇದು ಕರೆಕ್ಟ್ ಆಗ್ತದೆ. ಇದು ಡೈರೆಕ್ಷನ್ ಕ್ವಶನ್. ಇದು ಡೈರೆಕ್ಷನ್ ಕ್ವಶನನ್ನು ಲಾಸ್ಟಕ್ಕೆ ನೀವು ಆನ್ಸರ್ ಕಮೆಂಟ್ ಮಾಡಿರಿ. ನೋಡಿ, ಒಂದು 7-8 ಕ್ವಶನ್ ನಿಮಗೆ ಬಿಟ್ಟಿದ್ದೀನಿ. 6ರಿಂದ 7 ಕ್ವಶನ್ ಅಂತೂ ಬಿಟ್ಟಿದ್ದೀನಿ. ಅದಕ್ಕಾಗಿ ಎಲ್ಲರೂ ಕಮೆಂಟ್ ಮಾಡಿ ಆನ್ಸರ್ ಹೇಳ್ರಿ. ನೋಡಿ ಎಷ್ಟು ಜನ ಹೇಳ್ತೀರಿ. ಮತ್ತು ನಂಬರ್ ಹಾಕಿ ಆ ಕ್ವಶನ್ ನಂಬರ್ ಆನ್ಸರ್ ಮಾಡಿರಿ. ಕ್ವಶನನ್ನು ನಂಬರ್ ಹಾಕಿ ಕಮೆಂಟ್ ಒಳಗೆ ಕ್ವಶನ್ ನಂಬರ್ ಹಾಕಿರಿ. ಅದರದ್ದು ಆನ್ಸರ್ ಭೀ ಟೈಪ್ ಮಾಡಿ ಕಳಿಸ್ರಿ. ಪೂರ್ತಿ ಆನ್ಸರ್ ಸಹ ಟೈಪ್ ಮಾಡಿ ಕಳಿಸ್ರಿ. ಓಕೆ, ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋನು. ನಿಮ್ಗೆಲ್ಲರಿಗೂ ತಿಳಿದಿತ್ತಂದ್ರೆ ಇವತ್ತಿನ ಕ್ಲಾಸದ ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ. ಎಲ್ಲ ಆನ್ಸರನ್ನು ಕಮೆಂಟ್ ಮಾಡಿರಿ. ನಾನು ಎಷ್ಟು ಕ್ವಶನ್ ಕೇಳಿದ್ದೇನಲ್ಲ ಅಷ್ಟು ಆನ್ಸರ್ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.